ಸಾವಿತ್ರಮ್ಮ, ಸಾವಿತ್ರಮ್ಮ, ಬನ್ನಿಣ್ಣ. ಏನು ಇವತ್ತು ಬೆಳಗ್ಗೆನೆ ಬಂದ್ಬಿಟ್ಟಿದ್ದೀರಾ? 9 ಗಂಟೆ ಆಯ್ತಲ್ಲಮ್ಮ. ಸೂರ್ಯ ನೆತ್ತಿ ಮೇಲೆ ಬಂದು ನನ್ನ ಬೋಳ್ತಲೆ ಸುಡೋ ಹೊತ್ತಾಯ್ತು. ಪರಂದಮ್ಮ ಇನ್ನೂ ಎದ್ದಿಲ್ವಾ? ಎದ್ದಿದ್ದಾರೆ. ಏನ್ ವಿಷಯ? ಆಚೆ ಹೋಗೋ ಪ್ರೋಗ್ರಾಮ್ ಏನಾದ್ರೂ ಇದೆಯಾ? ರಮಣಿಗೆ ಗಣ್ಣು ನೋಡಕ್ ಹೋಗ್ತಾ ಇದೀವಮ್ಮ. ಅಯ್ಯೋ, ನಿಮ್ ಬಾಯಿ ಸಕ್ಕರೆ ಹಾಕ. ಅವ್ರ ಈ ವಿಷಯ ನನಗೆ ಹೇಳಲೇ ಇಲ್ವಲ್ಲ. ಕಾಫಿ ಆಮೇಲೆ ಮೊದ್ಲು ಸಕ್ಕರೆ. ನೋಡಮ್ಮ, ನಮ್ ರಮಣಿಗೆ ಇಷ್ಟು ದಿನ ಇದ್ದ ಕೆಟ್ಟ ಕಾಲ ಹೋಗಿ ಈಗ ಗುರುಬಲ ಬಂದಿದೆ. ಆದಷ್ಟು ಬೇಗ ಅವಳಿಗೆ ಮದುವೆ ಮಾಡೋಣ ಅಂತ. ಕೌಶಲ್ಯ ಸುಪ್ಲಜಾ ಲಾಮ ಪೂಲ್ವಾ ಸಂಧ್ಯಾ ಪ್ಲವತ್ತತೆ ಉತ್ತಿಷ್ಟ ನಲಶಾದೂಲ ಕರ್ತವ್ಯಂ ದೈವ ಮಾನ್ಯಿಕಂ. ಅಕ್ಕ, ಉತ್ತಿಷ್ಟೋ. ಅಪ್ಪ ನಿಂಗೆ ಕಣ್ಣು ನೋಡಕ್ ಹೋಗ್ತಿದ್ದಾರೆ. ಹಾ, ನನಗೆ ಕಣ್ಣು ನೋಡಕ್ ಹೋಗ್ತಾ ಇದ್ದಲ್ಲ. ಅಯ್ಯಪ್ಪ, ನನ್ನ ಪ್ಲಾಸ್ನೆ ಮುಟ್ಟು ಬಿಡ್ತ ದೇವಲಿಗೆ ಅಂತ ನಮ್ಮಪ್ಪ ದೊಡ್ಡ ಮನ್ಸು ಮಾಡ್ಬಿಟ್ಲಲ್ಲ. ಎಂತ ಸುದ್ದಿ ತಂದಿ ನನ್ ಚಿನ್ನ, ನನ್ ಲನ್ನ. ಜೀವನದಲ್ಲಿ ಮದ್ವೆ ಆಸೆ ಒಂದ್ ಬಿಟ್ರೆ ಬೇರೆ ಏನು ಇಲ್ಲ ಅಲ್ವಾ ಅಕ್ಕ? ಸುಮ್ನಿಲ್ಲಮ್ಮ, ಸಾಕು. ನಮ್ಮ ವಯಸ್ಸಿನ ಹೆಣ್ಮಕ್ಳೆಲ್ಲ ಇಷ್ಟೊತ್ತಿಗಾಗ್ಲೇ 4 ಮಕ್ಳು ಎತ್ತಿದ್ದಲೆ. 2 ಕಂಕ್ಳಲ್ಲಿ 2 ತೊಟ್ಲಲ್ಲಿ. ಇನ್ನು 3 ವರ್ಷ ನಾನೇನಾದ್ಲು ತಡ ಮಾಡ್ಬಿಟ್ಲೆ, ಅಯ್ಯಯ್ಯೋ ಬತ್ತೋದು ಬೆಂಡೆಕಾಯಿ ಆದಂಗ ಆಗ್ಬಿಡ್ತೀನಿ. ನಾನಂತೂ 4 ವರ್ಷ ಮದ್ವೆ ಆಗಲ್ಲಪ್ಪ. ನಂಗೆ ನಂದೇ ಆದಂತ ಬೇರೆ ಆಸೆಗಳಿವೆ. ನಿಂತರ ಬರೀ ಹೇರೋದಲ್ಲ. ಮಂಡಲ, ನಾನಿಷ್ಟು ಅರ್ಜೆಂಟ್ ಮಾಡಿನೇ ನನಗೆ ಈ ಗತಿ. ನೀನೇನಾದ್ಲು ಅರ್ಜೆಂಟ್ ಮಾಡಲಿಲ್ಲ ಅಂದೆ ಕಾವಿ ಹಾಕೊಂಡು ಆ ಡಿಂಗ್ ಡಿಂಗ್ ಅಂತ ಆಶ್ರಮದಲ್ಲಿ ಕುತ್ಕೋಬೇಕಾದ್ರೆ ಗೊತ್ತೇನೆ ಮಂಡಲ. ನೋಡಕ್ಕ, ನೀನ್ ನನ್ನ ABCD ಅನ್ನು ಅನ್ನು ನಂಗೆ ಬೇಜಾರಿಲ್ಲ. ಆದ್ರೆ ಈ ಕೆಟ್ಟದಾಗೆ ಮಂದಲ ಅಂತ ಮಾತ್ರ ಕರಿಬೇಡ. ನನ್ನ ಹೆಸರು ಮಂದಾರ. ಮಂಡಾಲ. ನಾನೇನ್ ಮಾಡ್ಲಮ್ಮ? ನಂಗೆ ಮಂಡಾಲ ಅನ್ನಕ್ ಬರಲ್ಲ. ನಂಗೆ ಎಲ್ಲ ಆ ದೇವ್ಲು ಕೊಟ್ಟ, ಅಲ್ಲಾನೇ ನನ್ನ ಬಾಯಿಂದ ಕಿತ್ಕೊಂಡ್ಬಿಟ್ಟ. ನಿನ್ನಂಗೆ ಎಲ್ಲ ಸಲಿಯಾಗಿ ಕೊಟ್ಟಿದ್ಲೆ ಇಷ್ಟೊಂದು ಮದುವೆ ಮಾಡ್ಕೊಂಡು ಹೋಗ್ತಿರ್ಲಿಲ್ವಾ? ಹಾಗಲ್ಲ ವಸಂತ, ಬೇಗ ಬಾಲೆ. ಏನೇ? ಅಯ್ಯೋ ಬಾಲೆ. ಇರು, 1 ನಿಮಿಷ ಸೀರೆ ಉಟ್ಕೊಂಡು. ಅಯ್ಯೋ, ನೀ ಸೀರೆ ಬೇಕಲ್ಲ ಆಮೇಲೆ ಉಟ್ಕೊಮ್ಮ. ನೀನ್ ಬರ್ಲಿಲ್ಲ ಅಂದ್ರೆ ಯಾಕೆ ಹಾಕಿರ್ಚ್ಕೋತಾ ಇದೀಯಾ? ನೋಡೆ, ಇವಳು ಏನಂದ್ಲು ಗೊತ್ತಾನೆ? ಗೊತ್ತಾಗದೇ ಇರಕ್ಕೆ ನೀವಿಬ್ರೇನ್ ಗುಟ್ಟಾಗ ಮಾತಾಡ್ತಿದ್ದೀರಿ. ರೋಡಲ್ಲಿ ಹೋಗೋರೆಲ್ಲ ಕೇಳಿಸ್ಕೊತಿದ್ದಾರೆ. ಏನೇ, ನಿನಗಾದ್ರೂ ಬುದ್ಧಿ ಬೇಡವಾ? ನಮ್ಮ ಮುದ್ದು ಅಕ್ಕನಿಗೆ ಅಪರೂಪಕ್ಕೆ ಒಂದು ಗಂಡು ನೋಡ್ತಿದ್ದಾರೆ. ಅವಳು ಸಂತೋಷವಾಗಿರ್ಬೇಕಾದ ದಿನ ಇದು. ಹೋಗಿ ಇವತ್ತೇ ರೇಗಿಸ್ತಿದ್ದೀರಲ್ರೇ. ಸಾರಿ ಅಕ್ಕ, ನಾನು ಸುಮ್ಮನೆ ತಮಾಷೆ ಹೇಳಿದ್ದು, ಬೇಜಾರು ಮಾಡ್ಕೋಬೇಡ. ಪಲ್ವಾಗಿಲ್ಲ ಬಿಡು, ನಾನು ಪರ್ಫೆಕ್ಟ್ಲಿ ಆಲ್ರೈಟ್. ನೋಡಿ, ಎಲ್ಲಾ ವಿಷಯದಲ್ಲೂ ಆತರ ಪಡೋ ಹಾಗೆ ಈ ವಿಷಯದಲ್ಲೂ ಆತರ ಪಡಬೇಡಿ. ಯಾವ ವಿಷಯದಲ್ಲಿ ಯಾವಾಗ ಎಲ್ಲೆಲ್ಲಿ ಆತರ ಪಟ್ಟಿದೆ ನಾನು? ನನ್ ಮಾತ್ ಕೇಳಿ. ನೀವು ಹೋಗ್ತಾ ಇರೋದು ಹುಡುಗನ್ ನೋಡೋಕೆ. ಹುಡುಗ ಚೆನ್ನಾಗಿದ್ದಾನ, ಚೆನ್ನಾಗಿ ಓದಿದಾನ, ಒಳ್ಳೆ ಗವರ್ಮೆಂಟ್ ಕೆಲಸದಲ್ಲಿದ್ದಾನ, ಆಸ್ತಿ ಪಾಸ್ತಿ ಎಲ್ಲ ಚೆನ್ನಾಗಿದ್ಯಾ ಅಂತ ವಿಚಾರಿಸಿ ಆಮೇಲೆ ಹುಡುಗನ್ ನೋಡ್ಬೇಕು. ಒಬ್ಬ ಅಲ್ದೇ ಇದ್ರು ಪರವಾಗಿಲ್ಲ, 10 ಜನ ಆದ್ರೂ ತಪ್ಪಿಲ್ಲ. ಹೋಗ್ತಾ ಇರೋದೇ ಅದೇ ಕೆಲಸಕ್ಕೆ, ವಿಚಾರ ಮಾಡದೇ ಇರ್ತೀನಿ. ಜೊತೆಗೆ ನಾನು ಹೋಗ್ತಾ ಇದೀನಲ್ಲಮ್ಮ, ಹಾಗೆ ತಲಾಶ್ ಮಾಡ್ಬಿಡ್ತೀನಿ. ಇದೇನ್ರಮ್ಮ ಸಾಲಾಗಿ ನಿಂತ್ಕೊಂಡು ಕಣ್ಣು ಹೊಡೆದು ಕರಿತಾ ಇದ್ದೀರಲ್ಲ, ಏನ್ ಸಮಾಚಾರ? ಅಂಕಲ್, ಅದು ಅಕ್ಕ ನಿಮ್ಮ ಹತ್ರ ಏನು ಮಾತಾಡ್ಬೇಕಂತೆ. ನೀವೇ ಹೇಳಲ್ಲ. ಗಂಡು ನೋಡ್ತಿರೋದು ನಿನಗೆ, ನೀನೇ ಹೇಳು. ಅದೇನಂತ ಹೇಳಿ, ಸುಮ್ಮನೆ ಸಸ್ಪೆನ್ಸ್ ಇಡ್ಬೇಡಿ, ನನಗೆ ಟೆನ್ಷನ್ ಶುರು ಆಗ್ಬಿಡುತ್ತೆ. ಅಂಕಲ್, ನೀವು ನಂಗೆ ಗಂಡು ನೋಡಕ್ ಹೋಗ್ತಿದ್ದಿಲ್ಲ? ನಂಗೆ ಬ್ಯಾಂಕ್ ಮ್ಯಾನೇಜರ್ ಇಲ್ಲ ಸ್ಕೂಲ್ ಮೇಸ್ಟ್ಲು ನೋಡ್ಕೊಂಡ್ ಬನ್ನಿ ಅಂಕಲ್. ಅದೇನು ಅವರೇ ಆಗ್ಬೇಕಾ ನಿಂಗೆ? ಬ್ಯಾಂಕ್ ಮ್ಯಾನೇಜರ್ ಸ್ಕೂಲ್ ಮೇಸ್ಟ್ಲು ಆದ್ಲೆ ತಿಂಗಳ ಸಂಬಳ ಗ್ಯಾರಂಟಿ, ಮಜಾ ಮಾಡೋಕೆ ವಲ್ಲ ಲಜ್ಜಾ ಗ್ಯಾರಂಟಿ. ನೆಟ್ಟಗೆ ಮಾತಾಡಕ್ ಬರಲ್ಲ, ಕಂಡೀಷನ್ ಬೇರೆ. ಅಂಕಲ್, ಬರೀ ಕೆಲಸ ಮಾತ್ರ ನೋಡ್ಬೇಡಿ, ನೋಡಕ್ ಹುಡುಗ ಚೆನ್ನಾಗಿರ್ಬೇಕು, ಪರ್ಸನಾಲಿಟಿನೂ ಒಳ್ಳೇದಿರ್ಬೇಕು, ಕಲ್ಲಲ್ಲಿ ನಿಲ್ಬೇಕು. ನನ್ನ ಹತ್ರ ಹೇಳಿದಿರಲ್ಲ, ಓಕೆ, ನೋ ಪ್ರಾಬ್ಲಮ್. ಅಂಕಲ್, ನೀವೇನಾದ್ರೂ ಈ ಕೆಲಸ ಸಕ್ಸಸ್ ಮಾಡ್ಕೊಂಡು ಬಂದ್ಬಿಟ್ಲೆ ನನ್ನ ಕಡೆಯಿಂದ ನಿಮ್ಗೊಂದು ಪ್ರೆಸೆಂಟೇಷನ್. ಈ ಬಾಣ್ಲಿ ತಲೆಗೆ ಒಂದು ವಿಗ್. ಎಲ್ಲಿರುವೆ ಸೊಳ್ಳೆ ನೀನು, ಮನೆಗೆ ಮಾರಕ ಲೋಕ ಕಂಟಕ, ಮಾರಕ ಸೊಳ್ಳೆ ಎಲ್ಲಿರುವೆ ನೀನು, ಸೊಳ್ಳೆ ಕೇಳೋ ಮಾತು ಹೇಳಿದ್ರೆ ಕೇಳಬಹುದು. ಎಲ್ಲಿರುವೆ
ಕೂರು ನನ್ನ ಮಗನೇ, ದಾರಿಲಿ ಬರೋದು ಕಾಣೋದಿಲ್ವೇನೋ ನಿನಗೆ? ನಿನ್ ಕಣ್ಗೇನ್ ಕಾಗೆ ಕುಕ್ಕದ? ಔಷಧಿ ಹೊಡೆಯೋದ್ ಕಾಣಕ್ಕಿಲ್ವಾ? ರಸ್ತೆ ಕಣ್ಣು ಮುಚ್ಕೊಂಡು ಹೋದ್ರೆ ಹಂಗೆ ಆಗೋದು. ಬುಟ್ಟ ಅಂದ್ರೆ ಎಲ್ಲ ಡಿ ನನ್ನ ಮಗನೇ. ರಸ್ತೆಯಲ್ಲಿ ಸೊಳ್ಳೆ ಸಾಯಿಸೋನಿಗೆ ಎಷ್ಟು ಕೊಬ್ಬು ಅಂತೀನಿ. ಅಟ್ಲೀಸ್ಟ್ ನನ್ನ ವಯಸ್ಸಿಗಾದ್ರೂ ಮರ್ಯಾದೆ ಬೇಡವಾ? ಲವ್ ತಪ್ಪಲೆ, ನೀನ್ ಅವನಿಗೆ ಮರ್ಯಾದೆ ಕೊಟ್ರಲ್ವೇನೋ, ಅವನ್ ನಿನಗೆ ಮರ್ಯಾದೆ ಕೊಡೋದು. ಸರಿಯಾಗಿ ಹೇಳಿದ್ರಿ, ಬುದ್ಧಿನೇ ಇಲ್ಲ ಈ ಮನ್ಸಂಗೆ. ಬುದ್ಧಿ ಅಲ್ಲ, ಟ್ಯೂಬ್ ಲೈಟ್. ಹಾ ಸರಿ. ಈ ಊರಿಗೆ ಹೊಸಬ ಅಂತ ಕಾಣುತ್ತೆ. ಎಷ್ಟ್ ಬೇಗ ಕಂಡಿಡ್ಕೊಬಿಟ್ರಿ ನೀವು? ನೀವೊಂದು ಕೆಲಸ ಮಾಡ್ಬೇಕಲ್ಲ. ಮಾಡ್ತಾ ಇದೀನಲ್ಲ ಇಲ್ಲೇ. ಈ ಕೆಲಸನ ನಮ್ ಮನೇಲಿ ಮಾಡ್ಬೇಕು. ಮಾಡೋಣ ಬಿಡಿ. ಇದೇ ಗಲ್ಲಿಲಿ ಕೊನೆ ಮನೆ. ಇರ್ಲಿ ಬಿಡಿ. ನಮ್ ಮನೆ ಹಿತ್ಲಲ್ಲಿ ಸಿಕ್ಕಾಪಟ್ಟೆ ಕಾಂಗ್ರೆಸ್ ಬೆಳೆದ್ಬಿಟ್ಟಿದೆ. ಬೆಳೆದಿರ್ಲಿ ಬಿಡಿ. ಒಳ್ಳೆ ಕಾಟ ವಿಪರೀತ ಆಗ್ಬಿಟ್ಟಿದೆ. ಇರ್ಲಿ ಬಿಡಿ. ಅದಕ್ಕೆ ಈ ಔಷಧಿ ಹೊಡೆದ್ಬಿಡ್ತೀಯಾ? ವಾಡಿಯಾನ ಬಿಡಿ. ಹಾಗೇನೆ ನಮ್ ಟಾಯ್ಲೆಟ್ಗೂ ಹೊಡೆದು ಬಿಡು. ಘಮ ಘಮ ಅಂತಿರ್ಬೇಕು. ಯಾಕೆಂದ್ರೆ ನಮ್ ಮಗಳ್ ನೋಡೋಕೆ ಗಂಡು ಬರ್ತಿದಾನೆ. ಹಾಗೆ ಇವ್ರ ಮನೆ ಎದುರುಗಡೆನೆ ನಮ್ಮನೆ, ಅಲ್ಲಿಗೂ ಹೊಡೆದು ಬಿಡು. 2 ಮನೆದು ಸೇರಿ ತಗೋ 4 ಕಾಣಿ. ಏನಂದೆ? ಯೋ ನಾ ಕಾಣೆ ಭಿಕ್ಷುಕದವನ್ಗೆ ಹಾಕಿದ್ರು ಮೊಕ್ಕದ ಮೇಲೆ ಥತ್ ಅಂತ ಬಿಸಾಕ್ತಾನೆ. ನಾ ಹೊಡಿ ಔಷಧಿಗೆ ನಾ ಕಾಣೆನಾ? ಲೈ, ಸರ್ಕಾರಿ ಔಷಧಿಗೆ ನೀರ್ ಬೆರೆಸಿ ಹೊಡಿಯೋ ನಿನಗೆ ಇನ್ನೆಷ್ಟು ಕೊಡ್ಬೇಕು? ಯೋ ನಾನ್ ಏನೇ ಹೊಡೆದ್ರು ನೀರ್ ಬೆರೆಸೆ ಹೊಡೆಯೋದು, ಸ್ಟೇಟ್ ಹೊಡೆಯಕ್ಕಿಲ್ಲ ಗೊತ್ತಾ? ನೋಡ್ದಾ ಎಲ್ಲಿಂದ ಎಲ್ಲಿ ಕನೆಕ್ಷನ್ ಕೊಡ್ತಾನೆ ಇವನು. ನೀನ್ 4 ಕಾಣೆ ಕೊಡ್ತೀನಿ ಅಂದ್ರೆ ಅವನ ಅಷ್ಟೇ ಮಾತಾಡೋದು. ಅವನು ಮಾತೇನಪ್ಪ, ತಗೋಲಿ ನಾನು 2 ರೂಪಾಯಿ ಕೊಡ್ತೀನಿ. ನಮ್ ಮನೆಗೆಲ್ಲ ಔಷಧಿ ಹೊಡೆದ್ಬಿಡು. ಬರ್ಲಾ? ದೇವ್ರ ಒಳ್ಳೇದ್ ಮಾಡ್ಲಿ. ಮರುವಾದೆ ಅಂದ್ರೆ ಇದು. ಯೋ ನಿಂತ್ಗಳೇ, ಏಟ ಇದು? 2 ರೂಪಾಯಿ. ಮತ್ತೆ 4 ಕಾಣಿ ಕೊಡ್ತೀನಿ ಅಂತೀಯ? ನಮ್ಮವರೆಲ್ಲ ಸೇರ್ಕೊಂಡು 4 ದಿವಸ ರೈಲ್ವೆ ಸ್ಟೇಷನ್ ಬಸ್ ಸ್ಟ್ಯಾಂಡ್ಗೆ ಪುಸ್ ಪುಸ್ ಅಂತ ಹೊಡೆಯೋದ್ ಬಿಟ್ಬಿಟ್ರೆ ಗಮ್ಮಂತದಲ್ಲ. ಗೊತ್ತಾಯ್ತದೆ ನಮ್ ಯೋಗ್ಯತೆ. ಉಗಿದ್ರು ಔಷಧಿ ವಾಸನೆ ಬರ್ತಾ ಇದೆಯಲ್ಲ. ಓಡುವ ನದಿ ಸಾಗಲವ ಬೆಳೆಯಲೇಬೇಕು, ನಾನು ನೀನು ಎಂದಾದಲು ಸೇಲಲೇಬೇಕು, ಸೇಲಿ ಬಾಳಲೇಬೇಕು, ಬಾಳು ಬೆಲ್ ಬೆಲ್ ಬೆಲ್. ನಿಮ್ಮ ಅಪ್ಪ ಅವರು ಈ ಔಷಧಿನ ಗಿಡಕ್ಕೆ, ಕಾಂಪೌಂಡ್ಗೆ, ಮನೆಗೆ ಎಲ್ಲ ಹೊಡಿಯಂದವ್ರೆ. ಒಸಿ ನೀರ್ ಕೊಟ್ರೆ ಮಿಕ್ಸ್ ಮಾಡಿ ಪ್ರೇ ಹೊಡೆದು ಬಿಡ್ತೀನಿ. ಇವನು ಮುಖಕ್ಕೆ ಇಂಗ್ಲಿಷ್ ಬೆಲೆ ಕೇಡು. ಏಯ್, ಅವ್ನು ನೀಲ್ ಕೇಳ್ತಾವನೆ, ನೀಲ್ ತಗೊಂಬ ಹೋಗು. ದಲಿದ್ಲ. ನಾನ್ ಕೇಳಿದ್ದು ನೀರು, ಇಂಗ್ಲಿಷ್ನಾಗೆ ವಾಟರ್ ಅಂತಾರ. ನಾನು ಹೇಳಿದ್ದು ನೀಲೇ, ವಾಟಲ್ ವಾಟಲ್. ಅಯ್ಯ, ನೀವ್ ಯಾವ್ದೋ ಬೇರೆ ಐಟಮ್ ಹೆಸರು ಹೇಳ್ತಾ ಇದೀರಾ. ನಾ ಕೇಳಿದ್ದು ನೀರು ನೀರು ನೀರು. ಹೆಂಗೈತೆ ಮೈಗೆ? ಆಮ ಇಲ್ಲಾಕಮ್ಮ ನೀರು. ಅಲ್ಲ, ನಿಮ್ಮ ಅಪ್ಪ ಹೇಳ್ತಾ ಇದ್ರು ಮನೆಗೆ ಯಾರೋ ಹೆಣ್ಣು ನೋಡಕ್ ಬರ್ತಾರೆ ಅಂತ. ಯಾರಿಗೆ? ಇವ್ರಿಗ? ಏನಲ್ಲೇ ಬಲ್ತಾ ಬಲ್ತಾ ಹತ್ಲನೆ ಬಲ್ತಾ ಇದೆಯಲ್ಲ, ಬೇಕಾ? ಅಯ್ಯಯ್ಯ, ಈ ಅಮ್ಮ ಬೈತಾವಳ ಹೊಗಳ್ತಾವಳ ಒಂದು ಗೊತ್ತಾಗಿಲ್ಲ. ನೀರ್ ಸಾಕು ಬಿಡಮ್ಮ, ಔಷಧಿ ಹೊಡ್ಕ ಹೋಯ್ತೀನಿ. ವರದಕ್ಷಿಣೆ ಗಿರದಕ್ಷಿಣೆ ಕೊಡೋಕ್ ಆಗಲ್ಲ. ಏನೋ ಪರೋಪಚಾರ ಅಂತ 8,000 ಸ್ವಲ್ಪ ಬಂಗಾರ ಹಾಕಬಹುದು. ಅದು ಗೌರ್ಮೆಂಟ್ ಕೆಲಸದಲ್ಲಿ ಇದ್ರೆ. ಏನ 8,000ನ? ಯಾವ ಗೌರ್ಮೆಂಟ್ ಕೆಲಸನೂ ಸಿಗಲ್ಲ. ಕಂಟೋನ್ಮೆಂಟ್ ಅಲ್ಲಿರೋ ಕೂಲಿ ಕೆಲಸವನ್ನ ಸಿಗೋದು. ಏನೋ ಕೂಲಿ ಕೆಲಸ ಇಲ್ಲ, ಕರೋಡ್ಪತಿ ಅಮಿತಾಬ್ ಬಚ್ಚನ್ನೇ ಸಿಗ್ತಾನೆ. ಯಾಕಲೇ ತಪ್ಪಲೆ? ಸ್ವಲ್ಪ ಎದ್ದು ಬಾ. ಎದ್ದು ಬಾಪ ನೀನು. ಏನದು? ನಿಂತ್ಕೊಳ್ಳೋ, ಅದೇನು ಗುಟ್ಟು? ಪರಂದಾಮು, ನೀನು ಒಳ್ಳೆ ಸ್ನೇಹಿತನಾಗಿ ಹೇಳ್ತಾ ಇದ್ದೀನಿ. ನಾನಿಲ್ಲ ಅನ್ನೆ. ಖರ್ಚಿಗೆ ಹೆದರಿ ಮಕ್ಕಳ ಭವಿಷ್ಯನ ಹಾಳು ಮಾಡಬೇಡವೋ. ನಿನಗೆ ದುಡ್ಡು ಏನೋ ಕಮ್ಮಿ. ಒಂದಲ್ಲ ಅಂದ್ರೆ 2 ಮನೆ ಇದೆ. ಅದ್ರಲ್ಲಿ 1 ಮನೆ ಮಾರಿದ್ರು ಕಮ್ಮಿ ಅಂದ್ರೂ 20 ಲಕ್ಷ ರೂಪಾಯಿ ಸಿಗುತ್ತೆ. ಜೋರಾಗಿರೋ ಗಣ್ಣೆ ನೋಡೋ. ಈ ಮನೆ ಬಿಟ್ಟು ಇನ್ನೊಂದು ಮನೆಗೆ ಹೋಗೋಳಿಗೆ ಖರ್ಚು ಎಷ್ಟು ಮಾಡಿದ್ರೇನು? ಈಗ ಮಾಡ್ತಿರೋದೇ ಜಾಸ್ತಿ ಕಣ. ಬಾಬಾ ಕೂತ್ಕೋ. ಅಪ್ಪ ಬ್ರೋಕರು, ಇವ್ರಿಗೆ ಕೂಲಿ ಮಾಡೋರೇ ಬೇಕಂತೆ, ತೋರ್ಸು. ಇವನು ಲಾರಿ ತೊಳೆಯೋನು, ಇವನು ಗಾಂಧಿ ಬಜಾರಲ್ಲಿ ಕಡಲೆಕಾಯಿ ಮಾರೋನು. ಅಣ್ಣ ಬ್ರೋಕರ್ ಅಣ್ಣ, ಇವರಿಗಿಂತ ಸ್ವಲ್ಪ ಹೈ ಲೆವೆಲ್ ನಲ್ಲಿ ತೋರಿಸು. 10,000 ರೂಪಾಯಿ ಯಾರಿಗೆ ಸಿಗ್ತಾರೆ? ಇವನು ಅಡಿಗೆ ಭಟ್ಟ, ಪರವಾಗಿಲ್ವಾ? ಅಡಿಗೆ ಭಟ್ನ ಕೊಡಿಲಿ. ಅರೆ, ನಮ್ಮ ಐತಾಳ ಇವನು ನಿನ್ ಗೊತ್ತಿಲ್ಲ? ಚೆನ್ನಾಗ್ ಗೊತ್ತು. ತಿಂಗಳಿಗೆ 3,000 ರೂಪಾಯಿ ಸಂಪಾದನೆ ಮಾಡ್ತಾನೆ. ಗುಣದಲ್ಲಿ, ಅಡಿಗೆ ಮಾಡೋದ್ರಲ್ಲಿ, 2ರಲ್ಲೂ ಫಸ್ಟ್ ಕ್ಲಾಸ್. ಹಾಗಾದ್ರೆ ಇವನ್ ಜೊತೆ ಮುಗಿಸ್ಬಿಡೋಣ? ಮುಗಿಸ್ಬೋದು, ಆದ್ರೆ ಒಂದು ಸಣ್ಣ ಪ್ರಾಬ್ಲಮ್. ಎಲ್ಲ ಓಕೆ, ಇವನಿಗೆ ಪ್ರಪಂಚದಲ್ಲಿ ಏನೇ ನೋಡಿದ್ರು ಅನುಮಾನ. ಊಟ ಹಾಕಿದ್ರೆ ವಿಷ ಬೆರೆಸಿದಾರೇನೋ ಅಂತ ಡೌಟು, ನೀರ್ ಕೊಟ್ರೆ ಹಲ್ಲಿ ಬಿದ್ದಿರ್ಬೋದೇನೋ ಅಂತ ಡೌಟು. ಒಳ್ಳೇದಾಯ್ತಲ್ಲೋ, ನನ್ನ ಮಗಳನ್ನ ಯಾವ ಕಷ್ಟನೂ ಬರ್ದ ಹಾಗೆ ಚೆನ್ನಾಗಿ ನೋಡ್ಕೋತಾನೆ. ಹೌದು, ಮದುವೆ ಖರ್ಚಿನೆಲ್ಲ ಇವನೇ ನೋಡ್ಕೋತಾನೋ? ಅದಕ್ಕೆ ಅಂತ ಬ್ಯಾಂಕ್ ನಲ್ಲಿ 50,000 ರೂಪಾಯಿ ಇಟ್ಟಿದ್ದಾನೆ. ಪಾಪ, ತಂದೆ ತಾಯಿ ಯಾರು ಇಲ್ಲ. ಎಲ್ಲ ಜವಾಬ್ದಾರಿ ನಾನೇ ತಗೋಬೇಕು. ತಗೊಂಡು ಮುಗಿಸ್ಬಿಡೋಣ. ನಿನ್ನ ಮಗಳಿಗೆ ಇವನು ಸ್ವಲ್ಪ ಚಿಕ್ಕವನು ಅನ್ಸಲ್ವೇನೋ?
ಅನಿಸ್ತು ಅದಕ್ಕೆ ಮೂರನೇ ಮಗಳಿಗೆ ಫಿಕ್ಸ್ ಮಾಡ್ಬಿಟ್ಟಿದ್ದೀನಿ ಗೋಸ್ಲು ಬ್ರಕರಣ ಒಂದ್ 8,000 ರೂಪಾಯಿ ಒಳಗಡೆ ಯಾವ್ದಾದ್ರು ಚೀಪ್ ರೇಟ್ ನಲ್ಲಿ ಇರೋದು ಇನ್ನೊಂದು ಗಂಡಿದ್ರು ತೋರ್ಸು. ಏನೋ ಇದು ಮಾರ್ಕೆಟ್ ಅಲ್ಲಿ ತರಕಾರಿ ಆರಿಸ್ದಂಗ ಆರಿಸ್ತಾ ಇದೆಯಲ್ಲೋ. ಯಾವನವನು ಏಯ್ ಮದುವೆ ಖರ್ಚೆಲ್ಲ ಅವನೇ ನೋಡ್ಕೋತಾನೆ ಅಂದ್ಮೇಲೆ ಅದೇ ದುಡ್ಡಲ್ಲಿ ಇನ್ನೊಂದು ಮದುವೆ ಮಾಡ್ಬಿಡ್ಬೋದಲ್ಲ. ಏನೋ ದುಷ್ಟಾರಿ ನಿಮ್ದು. ಗೌರ್ಮೆಂಟ್ ಕೆಲಸದವನೇ ಸಿಕ್ಬಿಟ್ನಲ್ರಿ. ನನಗೆ ಹೆಣ್ಣು ಅಂದ ಆಗಿದ್ರೆ ಸಾಕು, ಹಣ ಮುಖ್ಯ ಅಲ್ಲ ಅಂತ ಬರ್ದಿದ್ದಾನೆ. ಕಸು ತೊಟ್ಟಿ ಔಷಧಿ ಹೊಡಿಯೋನ ನಮಗ್ ಗೊತ್ತಿರೋನಲ್ವೇನಾ? ಗೊತ್ತಿದ್ರೆ ಏನಂತ ಸೊಳ್ಳೆ ಗಲೀಜು. ಏನು ಬಾಯಿಗೆ ಬಂದಾಗ ಮಾತಾಡ್ತಿದ್ರ ಅವನ ಬಗ್ಗೆ? ತಿಂಗಳ ಸಂಬಳ ಎಷ್ಟು ಗೊತ್ತಾ ಅವನಿಗೆ? 2,000 ರೂಪಾಯಿ. ಸೈಡ್ ಇನ್ಕಮ್ ದಿನಕ್ಕೆ 50 ರೂಪಾಯಿ. ಸಾಮಾನ್ಯ ಮನುಷ್ಯ ಅಲ್ಲ ಸ್ವಾಮಿ ಅವನು. ಇನ್ ಬಿಡೋದ್ ಬೇಡ್ವೋ, ಒಳ್ಳೆ ಗಿರಾಕಿ ಅಂತ ಕಾಣುತ್ತೆ. ನಿನಗೇನಾದ್ರು ಬುದ್ಧಿ ಇದೆಯೇನೋ? ನಾನಂತೂ ಒಪ್ಪಲ್ಲ. ಸೊಳ್ಳೆ ಹೊಡೆಯೋ ನನ್ನ ಮಕ್ಕಳಿಗೆಲ್ಲ ಮಗಳನ್ನ ಕೊಡ್ತೀಯಾ? ಈ ಕಾಕಿ ಡ್ರೆಸ್ ಅಲ್ಲಿ ನಿನ್ನ ಮಗಳು ನೋಡಿದ್ರೆ ಮನೆ ಬಿಟ್ಟು ಹೊರಟು ಹೋಗ್ತಾಳೆ. ಕಾಕಿ ಡ್ರೆಸ್ ನ ತೆಗೆಸ್ಬಿಟ್ಟು ಕಲರ್ ಡ್ರೆಸ್ ನಲ್ಲಿ ಎಂಟ್ರಿ ಕೊಡಿಸ್ಬಿಡೋಣ ಕಣೋ. ನಮ್ ಭಾವಿ ಹೇಳಿ ಅಂದ್ರು. ಇವನು ನಿಮ್ಮ ಅಳಿಯನ ಸರ್ಕಸ್ ರಿಂಗ್ ಮಾಸ್ಟರ್ ಇದ್ದಾನೆ. ಸುಮ್ಮನೆ ಇರೋ. ಏಯ್ ನಮ್ಮ ಅಳಿ ಅಂದ್ರೆ ಕಣ ಕಸು ತೊಟ್ಟಿ ಹೊಟ್ಟೆ ಕಿಚ್ಚ ನನ್ನ ಮಗನೇ. ಅಳಿದ್ರೆ ಬನ್ನಿ. ನೀವ್ ನಡೀರಿ ಮಾವ, ನಂಗೊಂದು ಕೆಲಸ ಅದೇ. ಇನ್ಮೇಲೆ ಹುಷಾರಾಗಿರು. ಈ ಮನೆಗೆ ನಾನು ಅಳಿಮಯ್ಯ. ಹೆಚ್ಚು ಕಮ್ಮಿ ಮಾತಾಡ್ದೆ ಪೋಸ್ ಟೇಟ್ ಆಗಿ ಔಷಧಿ ಹೊಡೆದ್ಬಿಟ್ಟು ಗೊಟ್ಟ ಕಳ್ಸ್ಬಿಡ್ತೀನಿ, ಗೊತ್ತಾ? ಏಯ್ ಬಾರಿ ಬಿಡ ಬಿಡ. ನೀನ್ ಯಾವನೋ? ನಾನು ಸಾಹೇಬ್ರು PA. ಅವನೊಬ್ಬ ದೊಡ್ಡ ಡೆಪ್ಟಿ ಕಮಿಷನರು, ಅವನಿ ನೀನೊಬ್ಬ PA. ಮೋಟಾಳ್ಗೊಂದು ಚೋಟಾಳು ಅಂತ. ಲೈ ಹೋದಿಯೋ ಸರಿ, ಇಲ್ಲ ಫುಟ್ಬಾಲ್ ಓದಂಗೆ. ಯಾಕೋಯ್ತಾಳ? ಏನಾಯ್ತು? ಅದು ಈತ ನಿಮ್ಗೆ ಗೊತ್ತಾ? ಚೆನ್ನಾಗ್ ಗೊತ್ತು, ನಮ್ಮ ಹುಡುಗ. ನಿಂತ ಅವನೇನಾದ್ರು ಇಲ್ಲ ಇದ್ರೆ ನಾನು ಮೆಂಟ್ಲಾಗೋಗ್ಬಿಡ್ತೀನಿ ಶಾಸ್ತ್ರಿಗಳೇ, ಮೆಂಟ್ಲಾಗೋಗ್ಬಿಡ್ತೀನಿ. ಅದಂಗಲ್ಲ ಗುರು. ಯಾಕೋ ಏನ್ ಮಾಡ್ದೋ? ನಾನೇನು ಮಾಡ್ಲಿಲ್ಲ ಶಾಸ್ತ್ರಿಗಳೇ. ನನಗೊಂದ್ ಸಣ್ಣ ಡೌಟ್ ಬಂತು. ಸೈಕಲ್ಗೆ ಮುಂದ್ಗಡೆ 1 ಚಕ್ರ, ಹಿಂದ್ಗಡೆ 1 ಚಕ್ರ. ಕಾರ್ಗೂ ಮುಂದ್ಗಡೆ 2 ಚಕ್ರ, ಹಿಂದ್ಗಡೆ 2 ಚಕ್ರ, ಎಲ್ಲ ಈಕ್ವಲ್. ಆಟೋಗ್ ಮಾತ್ರ ಯಾಕೆ ಮುಂದ್ಗಡೆ 1 ಹಿಂದ್ಗಡೆ 2 ಚಕ್ರ ಅಂತ ಕೇಳಿದೆ. ಹೀಗೆ ನನ್ಗೆ ಗೊತ್ತಿಲ್ಲ ಬಿಟ್ಬಿಡಿ ಅಂತ ಕೇಳ್ತಾ ಇಲ್ಲ ಶಾಸ್ತ್ರಿಗಳೇ. ಹಂಗಲ್ಲ ಶಿವ, ಇವಾಗ ಇವನ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಇದೆ, 10 ವರ್ಷದಿಂದ ಗಾಡಿ ಓಡಿಸ್ತಾವನೆ. ಉತ್ತರ ಗೊತ್ತಿಲ್ಲ ಅಂದ್ರೆ ಹೆಂಗೆ? ಹಿಂಗೆ ಅವಾಗಿಂದ ತಲತಿದ್ದೇವೆ ಶಾಸ್ತ್ರಿಗಳೇ. ನಿಮ್ ಕೈ ಮುಗಿತೀನಿ ಶಾಸ್ತ್ರಿಗಳೇ. ಮತ್ತೆ ನನ್ನ ಮಗಳು ಹಂಗಲ್ಲ. ನೀವು ಸುಮ್ಮನೆ ಮೀಟರ್ ಎಷ್ಟಾಗಿದೆಯಪ್ಪ? ಮೀಟರ್ ದುಡ್ಡು ಯಾರು ಬೇಕು ಶಾಸ್ತ್ರಿಗಳೇ? ತಗೊಳ್ಳಿ, ನಾನೇ ಕೊಡ್ತೀನಿ. ಮೊದ್ಲು ನನ್ನ ಮಗನ್ನ ಕರ್ಕೊಂಡೋಗಿ ಶಾಸ್ತ್ರಿಗಳೇ. ಅಲ್ಲ ಉತ್ತರ ಮನೇಲೆಲ್ಲ ಕಾಯ್ತಾ ಇದೀವಿ, ಹುಡುಗಿ ನೋಡಕ್ ಬರೋ ಹೊತ್ತೇನೋ ಇದು. ಇದನ್ನೇ ಹಾಕೋ ತಂದೆ ಜಾಲ್ರ. ಅದು ಹುಡುಗಿ ನೋಡಾದ್ಮೇಲೆ ಒಂದ್ ತಿಥಿ ಅಡಿಗೆಲಿ ವಡೆ ಕರಿಯಕ್ ಹೋಗ್ಬೇಕು. ಹೌದಾ? ಹಾಗೆ ಬರ್ತಾ ಕೈಯಲ್ಲೊಂದು ಸ್ಟವ್, ಸಿಮೆಂಟ್ ಡಬ್ಬ ಹಿಡ್ಕೊಂಡ್ ಬಂದಿದ್ರೆ ಮರ್ತೇ ಬಿಟ್ನಲ್ಲ. ನೋಡೋಗೆ ಬಿಸಾಕೋದನ್ನ. ಬಿಸಾಕಕ್ಕಾಗಲ್ಲ, ಇದು ನಮ್ ಕುಲ್ಕಸ್ಬು. ಸರಿ ಆ ಮೂಲೆಯಲ್ಲಿ ಇಡುವಂತೆ ಬಾ ಶಾಸ್ತ್ರಿಗಳೇ. ನನ್ಗೆ ಇನ್ನೂ ಒಂದ್ ಸಣ್ಣ ಡೌಟು. ನನಗೆ ತೋರಿಸ್ತಾ ಇರೋ ಹುಡುಗಿಗೆ ಇನ್ನೂ ಮದುವೆ ಆಗಿಲ್ಲ ತಾನೇ? ಹಾಲತ ದೂಲ ಮೇಲೇಳುವ ಬಾಲ ನಾವಾಗುವ ಚೆಂದಿಲ ತಾಲ. ಸುಮ್ನಿರಕ್ಕ. ವಸಂತಕ್ಕ, ನನಗಿಂತ ದೊಡ್ಡೋಳು ನೀನಿದ್ರು ನನಗೆ ಯಾಕೆ ಮೊದ್ಲು ಗಂಡು ನೋಡ್ತಿದ್ದಾರೆ? ಅದ ನೀ ನನಗಿಂತ ಈ ವಿಷಯದಲ್ಲಿ ಅಡ್ವಾನ್ಸ್ ಆಗಿದೆಯಲ್ಲ, ಅದಕ್ಕೆ. ಹೋಗಕ್ಕ, ಏನೇನೋ ಹೇಳ. ಸರಿ, ನನ್ನ ಮದುವೆ ಮಾಡ್ಕೊಂಡ ಹುಡುಗ ಅಮಿಲ್ ಖಾನ್ ಲಿತ್ವಿಕ್ ಲೋಸ್ ಅಂತಲ್ಲ, ಇದ್ಲೇನೆ ಈ ಕಲೆಲ್ಗು ಆ ಕಲೆಲ್ಗು ಮ್ಯಾಚ್ ಆಗದು. ಅಯ್ಯೋ, ಇನ್ನು ರೆಡಿ ಆಗ್ಲಿಲ್ವಾ? ಅಳಿಯಂದ್ರೆ ಆಟೋ ಬಂದಾಯ್ತು. ಆಟೋದಲ್ಲ. ಅಯ್ಯೋ ಅಮ್ಮ, ನೀನ್ ಅಳಿಯಂದ್ರೆ ನಾನು ನೋಡ್ದಮ್ಮ. ನೋಡಮ್ಮ, ನಾನು ಆಟೋ ಮಾತ್ರ ನೋಡ್ದೆ, ಅಳಿಯಂದ್ರೆ ನೋಡ್ಲಿಲ್ಲ. ಬಂದ್ಬಿಡಿ, ಬೇಕಮ್ಮ. ಸರಿ ಬರಲೇ ನೋಡೋಣ. ಲಂಗೇನ ಹಳಿಯಾಗೆ ಬಂಗಾಳದ ಕಪೋತಟ ಲಂಗ. ಅಯ್ಯಯ್ಯೋ, ಇವನ್ ಔಷಧಿ ಕಣೆ. ಇವನ್ ಇಲ್ಲಿ ಯಾಕೆ ಬಂದ? ಹೌದು, ಅಂಕಲ್ ಪಕ್ಕದಲ್ಲಿ ಕೂತಿರೋದು ಯಾರು? ಅವನು ಅವ್ರ ಅಸಿಸ್ಟೆಂಟ್ ಇರ್ಬೇಕು. ಇಲ್ಲಿ ಒಂತಲ ಮೋಲೆ ವಾಸನೆ. ಬಾಲೆ ಹೋಗೋಣ. ಸರಿ. ಯಾವಾಗ್ಲೂ ಅರ್ಜೆಂಟು. ನಮ್ಮನ್ನೇ ನೋಡೋಕೆ ಗಂಡುಗಳು ಆಟೋದಲ್ಲಿ ಯಾಕೆ ಬಲ್ತಲೆ? ಬರಲ್ಲ, ಕಾಲಲ್ಲಿ ತಾನೇ ಬಲ್ತಲೆ. ಏನ್ರಮ್ಮ, ಎಲ್ಲ ರೆಡಿ ಆಗಿದ್ದೀರಾ? ರೆಡಿ ಆಗೋದು ಬಿಡಿ ಶಾಸ್ತ್ರಿಗಳೇ. ಹೊಲಗಡೆ ಔಷಧಿ ಹೊಡೆಯನ್ ಕೂತಿದ್ದಾನಲ್ಲ, ಅವನು ದುಡ್ಡು ಕೊಟ್ಟು ಕಳ್ಸಿ. ಗಂಡುಗಳು ಬಲ ಒತ್ತಾಯ್ತು. ಅಯ್ಯಯ್ಯೋ, ಅವನು ದುಡ್ಡು ಇಸ್ಕೊಂಡೋಗ್ ಬಂದಿಲ್ಲಮ್ಮ, ನಿನ್ನ ಕೈ ಹಿಡಿಯೋಕ್ ಬಂದಿದ್ದಾನೆ.
ನೀನ್ ಯಾಕಮ್ಮ ಅಂತ ನಗ್ತಿದ್ಯಾ? ಆ ಹುಡುಗನ್ ಪಕ್ಕದಲ್ಲಿ ಕೂತಿಯಾನಲ್ಲ ಅಡಿಗೆ ಭಟ್ಟ ಐತಾಳ, ಅವನು ನಿನ್ನ ಗಂಡನಾಗೋನು. ಲೇ, ಶಾಸ್ತ್ರಿ, ಏನ್ ತಮಾಷೆ ಮಾಡ್ತಿಲ್ಲ? ಬಂದ್ಲೆ. ಅಯ್ಯಯ್ಯ, ಕೊಡಮ್ಮ. ಏನ್ ಹಂಗ ನೋಡ್ತಾ ಇದೀಯ? ನಾನು ಮದುವೆ ಆಗೋ ಹುಡುಗಿ ಅಲ್ವಾ, ಅದಕ್ಕೆ ಒಸಿ ಡೀಟೇಲ್ ಆಗಿ ನೋಡ್ತಾ ಇವನಿ. ಏಯ್, ಕೊಡೋ ಕಾಫಿನ ಕುಡಿದು ಬಿಟ್ಟು ಸುಮ್ಮನೆ ಹೊಲಟೋಗ್ಬಿಡ್ಬೇಕು. ಈ ಪಿಗಲ್ಗೂ ಡೆಫಿನೆಟ್ ಆಗಿ ಮ್ಯಾಚ್ ಆಗಲ್ಲ. ಹಂಗು ಮೀಲಿ ನನ್ನ ಒಪ್ಪುಗೊಂಡೇ ಪಂಪ್ ಹೊಡೆಯಕ್ಕೆ 2 ಕೈಗಳು ಇಲ್ಲಬಾರ್ದು, ಕತ್ತಲು ಸಾಕಬಿಡ್ತೀನಿ. ಗೊತ್ತಾಯ್ತಾ? ಕುಡಿ. ಅದೇನೋ ಹೇಳ್ತಿದ್ಲು. ಅದು 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 ನನ್ ಕಂಡ್ರೆ ತುಂಬಾ ಇಷ್ಟ ಅಂತೆ. ಅದೇನೋ ಕೈ ಅದು 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 ನನ್ನ ಕೈ ಹಿಡಿಯಕ್ಕೆ ತುಂಬಾ ಪುಣ್ಯ ಮಾಡಿದಾಳಂತೆ. ಶಾಸ್ತ್ರಿಗಳ ಅದು ತಿಥಿಲಿ ಪಿಂಡ ಇಡಕ್ಕೆ ಟೈಮ್ ಆಗ್ಬಿಡುತ್ತೆ, ನಾನು ಹೋಗ್ಬೇಕು. ನನ್ಗೆ ಈ ಹುಡುಗಿನೇ ಓಕೆ. ಅಯ್ಯೋ, ಅದು ಅವನ್ಗೆ, ನಿನಗೆ ಆಗೋ. ನಾಚಾಗಲ್ಲ ನಿನಗೆ? ಸಂಪ್ರದಾಯಸ್ಥರ ಮನೆ ಹುಡುಗಿ ಹತ್ರ ಹೀಗೇನು ನಡ್ಕೊಳ್ಳೋದು? ಅಲ್ಲ, ಕಾಲುಂಗ್ರ ಇದೆಯೇನೋ ಅಂತ ಡೌಟ್ ಬಂದ್ಬಿಡ್ತು. ನನ್ ಜನಿವಾರದ ಆಣೆಗೂ ಅವಳಿಗೆ ಮದುವೆ ಆಗಿಲ್ಲ ಕಣೋ. ಶಾಸ್ತ್ರಿಗಳ ಈ ಮನೇಲಿ 4 ಹುಡುಗಿರಿದ್ದಾರೆ ಅಂತಂದ್ರೆ 2 ನೋಡಾಯ್ತು, ಇನ್ನಿಬ್ಬರನ್ನು ಕರ್ಸ್ಬಿಟ್ರೆ ಸಾಲಾಗಿ ನಿಲ್ಸಿ ಬೆಸ್ಟ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಡ್ತೀನಿ. ಹೌದಾ? ಅಷ್ಟೇ ಯಾಕೋ, ಅವ್ರ ಅಮ್ಮನ್ನ ಕರೆಸ್ಬಿಡ್ತೀನಿ, ಎಲ್ರು ಸಾಲ ನಿಲ್ಸಿ ಸೆಲೆಕ್ಟ್ ಮಾಡ್ಕೊಂಡ್ಬಿಡು. ಸೂಪರ್ ಐಡಿಯಾ. ಅಂದ್ರೆ ನೋಡು, ಕುಡಿಯೋ. ನೋಡಯ್ಯ, ಹುಡುಗಿ ನಿನ್ನ ಇಂಟರ್ವ್ಯೂ ಮಾಡ್ತಾಳೆ, ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳ್ತಾಳೆ. ಅವಳು ಕೇಳಿದ್ದಕ್ಕೆಲ್ಲ ನೀನು ಪಟ ಪಟ ಅಂತ ಸರಿಯಾಗಿ ಉತ್ತರ ಹೇಳ್ಬೇಕು. ಹೇಳ ಪ್ರಶ್ನೆಗೆಲ್ಲ ಕರೆಕ್ಟ್ ಆಗಿ ಉತ್ತರ ಕೊಡೋ ಹಾಗಿದ್ದಿದ್ರೆ ನಾನು ಯಾಕೆ ಆಟೋ ಓಡಿಸ್ತಾ ಇದ್ದೆ? ಆಟೋ ಅನ್ಬೇಡಯ್ಯ, ಆಟೋ ಮೊಬೈಲ್ ಶಾಪ್ ಇಟ್ಕೊಂಡಿದ್ಯಾ ಅಂತ ಹೇಳಿದೀನಿ. ಸುಳ್ಳು ಅದನ್ನೇ ಹೇಳ್ಬೇಕು. ನಿಜ ಗೊತ್ತಾದ್ರೆ ಕುತ್ತಿಗೆ ಕೈ ಹಾಕಿ ದಪ್ತಾಳೆ. ಬಾಯ್ ಕಡೆ ಸುಮ್ಮನೆ ಯಾಕೆ ಅವನ ಹೆದರ್ಸ್ತೀಯ? ನೋಡಪ್ಪ, ನನ್ನ ಮಗಳು ನಿನ್ನ ಹತ್ರ ಬಂದು ಏನು ಕೆಲಸ ಮಾಡ್ಕೊಂಡಿದ್ದೀರಾ ಅಂತ ಕೇಳಿದ್ರೆ ದೊಡ್ಡ ಆಟೋಮೊಬೈಲ್ ಇಟ್ಕೊಂಡಿದ್ದೀನಿ ಅಂತ ಹೇಳ್ಬಿಡು. ಮುಂದಿಂದು ನಾನು ನೋಡ್ಕೋತೀನಿ. ಈಗೇನೋ ಸರಿ ಸರ್, ಮದುವೆ ಆದ್ಮೇಲೆ ಗೊತ್ತಾದ್ರೆ ದೊಡ್ಡ ವಾರ ನಡೆಯುತ್ತೆ. ಸ್ವಲ್ಪ ಬಾಯಿಗೆ ಪೇಸ್ಟ್ ಹಾಕೊಂಡಿರ್ತೀಯಾ? ನೀನು ಬಾ ಮರಿ, ನೀವು ಧೈರ್ಯ ಕೊಟ್ರೆ ನುಗ್ತೀನಿ. ನಿಮ್ಮ ಹೆಸರೇನು? ಮನೇಲಿ ಮುತ್ತು ಅಂತಾರೆ, ಫ್ರೆಂಡ್ಸ್ ಎಲ್ಲ ರಾಜ ಅಂತ ಕರೀತಾರೆ. ಮುತ್ತುನ ರಾಜನ ಕರೆಕ್ಟಾಗಿ ಹೇಳಿ. ಮುತ್ತು ರಾಜ್. ನೀವೇನ್ ಮಾಡ್ತಿದ್ದೀರಾ? ನೀವು ಪ್ರಶ್ನೆ ಕೇಳ್ತಾ ಇದ್ದೀರಾ, ನಾನು ಉತ್ತರ ಹೇಳ್ತಾ ಇದ್ದೀನಿ. ಏನ್ ಜೋಕಾ? ನೀವೇನ್ ಕೆಲಸ ಮಾಡ್ತಿದ್ದೀರಾ? ಆಟೋ ಇಟ್ಕೊಂಡಿದ್ದೀನಿ. ಆಟೋಮೊಬೈಲ್ಸ್ ಇದೆ. ಎಜುಕೇಶನ್? BA ಲಿಟ್ರೇಚರ್. ನೀವು ಓದಿರೋದಕ್ಕೂ ಮಾಡ್ತಿರೋ ಕೆಲಸಕ್ಕೂ ಏನ್ರಿ ಸಂಬಂಧ? ಏನೂ ಇಲ್ಲ, ಓದು ನನ್ನ ಬೆಳವಣಿಗೆಗೆ, ಕೆಲಸ ಜೀವನದ ಬೆಳವಣಿಗೆಗೆ. ಐ ಬಿಲೀವ್ ಇನ್ ಸೆಲ್ಫ್ ಎಂಪ್ಲಾಯ್ಮೆಂಟ್. ಎಲ್ಲ ಬಡ್ಡಿ ಮಗನೇ, ನಿಜ ತಲೆ ಮೇಲೆ ಹೊಡೆದಂಗೆ ಸುಳ್ಳು ಹೇಳ್ತೀಯನಲ್ಲ. ತಿಂಗಳಿಗೆ ಎಷ್ಟು ಸಂಪಾದನೆ ಮಾಡ್ತೀರಾ? ಆಟೋ ಎಷ್ಟು ಓಡುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗತ್ತೆ. ಆಟೋನಾ? ಅಂದ್ರೆ ಅಯ್ಯೋ, ಏನೇನೋ ಹೇಳ್ತಾ ಇದ್ದಾನೆ ಲೂಸ್ ಗಿರಾಕಿ. ಅಂದ್ರೆ ಆಟೋ ಚೆನ್ನಾಗಿ ಓಡಿದ್ರೆ ತಾನೇ ಸ್ಪೇರ್ಸ್ ಬೇಕಾಗೋದು, ಅದಕ್ಕೆ ಹೇಳಿದೆ. ಹೆಂಗಸರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದೈವಾರಿ, ಆದಿನು ಸ್ತ್ರೀ, ಅಂತ್ಯನು ಸ್ತ್ರೀ. ವಂಡರ್ಫುಲ್. ಥ್ಯಾಂಕ್ ಯು. ಅಷ್ಟೇ ಅಲ್ಲ ರೀ, ಪ್ರತಿಯೊಬ್ಬ ಸಕ್ಸಸ್ಫುಲ್ ಗಂಡಿನ ಹಿಂದೆ ಒಂದು ಹೆಣ್ಣಿರ್ತಾಳೆ ಅಂತಾರೆ. ಈಗ ನಾನು ಯಾಕೆ ನಿಮ್ಮನ್ನು ಮದುವೆ ಆಗ್ತೀನಿ? ನಾನು ಹಾಕೋ ಪ್ರತಿಯೊಂದು ಹೆಜ್ಜೆಗೂ ನೀವು ಬೆಂಬಲವಾಗಿರ್ತೀರಿ ಅಂತ ತಾನೆ? 21st ಸೆಂಚುರಿ ಹರಿಶ್ಚಂದ್ರ. ಒಂದು ಗಂಡು ಹೆಣ್ಣು ಯಾಕೆ ಮದುವೆ ಆಗ್ತಾರೆ? ಅದನ್ನೆಲ್ಲ ಈಗಲೇ ಹೇಳಿದ್ರೆ ಹೇಗೆ? ಮದುವೆ ಆದ್ಮೇಲೆ ಹೇಳ್ತೀನಿ. ಪರವಾಗಿಲ್ಲ, ಹೇಳಿ. ಇನ್ನೇನು, ಮನೆ ಕೆಲಸ ಮಾಡೋಕ್ಕೆ, ಗಂಡನ ಶುಶ್ರೂಷೆ ಮಾಡೋಕ್ಕೆ, ಮಕ್ಕಳನ್ನ ಹೆರಕ್ಕೆ. ಅಷ್ಟೇನಾ? ಇನ್ನೂ ಇದೆ. ಗಂಡನ ಕೈ ಕಾಲು ಒತ್ತಕ್ಕೆ, ಗಂಡ ಆಫೀಸ್ಗೆ ಹೋಗ್ಬೇಕಾದ್ರೆ ಕೆನ್ನೆಗೆ ಮುತ್ತು ಕೊಟ್ಟು ಟಾಟಾ ಅಂತ ಹೇಳಕ್ಕೆ. ಏಳ್ರಿ ಮೇಲೆ, ಎದಳ್ರಿ ಮೇಲೆ. ಹೆಂಡತಿರೋದು ಏನ್ರಿ? ನಿಮ್ಮನೆ ಕೆಲಸ ಆಳ್ಗಳು ಅಂತ ತಿಳ್ಕೊಂಡಿದ್ದೀರಾ? ಅವ್ರಿಗೆ ಅವ್ರದೇ ಆದಂತ ಆಸೆ ಆಕಾಂಕ್ಷೆಗಳಿರಲ್ವೇನು? ಇರಬಾರ್ದು ಅಂತಾರೆ. ಅದನ್ನ ತಪ್ಪು ಅಂತ ಹೇಳಕ್ ಬಂದೆ, ಅಷ್ಟ್ರಲ್ಲಿ ನೀವೇ ಶುರು ಹಚ್ಕೊಂಡ್ಬಿಟ್ರಿ.
ಐ ಆಮ್ ಸಾರಿ. ನೀವು ತುಂಬ ಒಳ್ಳೆಯವ್ರ ಹಾಗೆ ಕಾಣ್ತೀರಾ. ನನಗಿಷ್ಟ ಆಗಿದ್ದೀರಾ. ಥ್ಯಾಂಕ್ ಯು. ನಿನ್ ಪ್ಲಾನ್ ಸಕ್ಸಸ್. ಬರಲ್ಲ. ಒಂದು ನಿಮಿಷ, ನನ್ನ ಬಗ್ಗೆ ಏನು ಕೇಳಲೇ ಇಲ್ಲ. ನಿಮ್ಮ ಬಗ್ಗೆ ಕೇಳಕ್ಕೇನಿದೆ? ನೋಡಕ್ ಸುಂದರವಾಗಿದ್ದೀರಾ, ಮಾತಾಡೋದನ್ನು ನೋಡಿದ್ರೆ ಬುದ್ಧಿವಂತೆ ಅಂತಾನೂ ಗೊತ್ತಾಗತ್ತೆ. ಆದರೂ ನನ್ನ ಬಗ್ಗೆ ನಾನು ಹೇಳಲೇಬೇಕು. ಹ್ಮ್ ನಾನು ತುಂಬ ಸ್ಟ್ರೈಟ್ ಫಾರ್ವರ್ಡ್, ಹ್ಮ್ ತುಂಬಾನೇ ಕೋಪಿಷ್ಟೆ. ಮುಖ್ಯವಾಗಿ ಸುಳ್ಳು ಹೇಳೋರ್ನ ಕಂಡ್ರಂತೂ ಆಗೋದೇ ಇಲ್ಲ. ಹೌದೌದು, ಹಾಗೆ ಇರಬೇಕು. ಇದೆಲ್ಲ ನೀನೇ ಗೆದ್ದಿದ್ದ? ಹೌದು. ಕರ್ನಂ ಮಲ್ಲೇಶ್ವರಿಯನ್ನು? ಹಾಗೇನಿಲ್ಲ, ಕಾಲೇಜಲ್ಲಿ ನಾನು ಓದ್ತಿದ್ದಾಗ ಕರಾಟೆಲ್ ಗೆದ್ದಿದ್ದು. ಕರಾಟೆನಾ? ಹಾ, ಯಾಕೆ? ಇಲ್ಲ, ಒಳ್ಳೇದೇ. ಮೊದಲೇ ಗೊತ್ತಿದ್ರೆ ನಾವು ಸ್ವಲ್ಪ ಹುಷಾರಾಗಿರ್ತಿದ್ವಿ. ಏನ್ ಹಾಗೆ ನೋಡ್ತಾ ಇದೀಯ? ನಿಜಕ್ಕೂ ನಾನು ತುಂಬ ಅದೃಷ್ಟ ಮಾಡಿದ್ದೀನಿ. ನನ್ನ ಜೀವನದಲ್ಲಿ ನಾನು ಅಂದ್ಕೊಂಡ ಹಾಗೆ ಒಬ್ಬ ಒಳ್ಳೆ ವಿದ್ಯಾವಂತ, ಬುದ್ಧಿವಂತ ಸಿಕ್ಕಿದ್ರಿ. ನಾನೇನಾದರೂ ಸ್ವಲ್ಪ ಏಮಾರಿದ್ದಿದ್ರೆ ನಮ್ಮ ಅಕ್ಕ ತಂಗಿರ ಹಾಗೆ ಯಾವನಾದರೂ ಸೈಕಲ್ ಓಡಿಸೋನ್ಗೋ ಆಟೋ ಓಡಿಸೋನ್ಗೋ ಕಟ್ಬಿಟ್ಟಿದ್ರು. ನಾವು ರಜಾ ಸಿಗಾಕೊಂಡ್ಬಿಡ್ತೀಯ. ರಿಯಲ್ ಮ್ಯಾಟ್ರ್ ಏನಂತ ಈಗಲೇ ಹೇಳ್ಬಿಡ. ನೀನು ರಿಯಲ್ ಮ್ಯಾಟ್ರ್ ಏನಾದರೂ ಈಗಲೇ ಹೇಳ್ಬಿಟ್ರೆ ಮತ್ತೆ ನಿನ್ನ ಲೈಫಲ್ಲಿ ಫಸ್ಟ್ ನೈಟ್ ಬರೋದೇ ಇಲ್ಲ. ಇದೇ ಲಾಸ್ಟ್ ನೈಟ್ ಆಗತ್ತೆ, ಯೋಚನೆ ಮಾಡು. ಏನಾಯ್ತು? ಏನೂ ಇಲ್ಲ. ಮುಂದೆ ನನ್ನ ಲೈಫಲ್ಲಿ ಎಂತೆಂಥ ಟ್ವಿಸ್ಟ್ ಬರಬಹುದೋ ಅಂತ ಯೋಚನೆ ಮಾಡ್ತಾ ಇದ್ದೆ. ಅಯ್ಯೋ, ಕರೆಕ್ಟ್ ಹೋಯ್ತು. ಅಯ್ಯೋ ಉಪೇಂದ್ರ, ಸಿನಿಮಾ ತರ ಕ್ಲೈಮ್ಯಾಕ್ಸೇ ಅರ್ಥ ಆಗ್ಲಿಲ್ವಲ್ಲ. ಇನ್ನೇನ್ ಬಂತು ಅನ್ನೋಷ್ಟರಲ್ಲಿ ಲೈಟ್ ಆಫ್ ಮಾಡ್ಬಿಟ್ರು. ಮತ್ತೆ ಹಾಕ್ಬೋದಾ? ಕತ್ಲಲ್ಲಿ ಏನ್ ನಡೀತಾ ಇದೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ನೀನಾ? ಅದು ಫಸ್ಟ್ ನೈಟ್ ಅಲ್ಲಿ ಏನ್ ಮಾಡ್ತಾರೆ ಅಂತ ಗೊತ್ತಿತ್ತು, ಅದೇ ಮಾಡ್ತಾರ ಅಂತ ಡೌಟ್ ಬಂದ್ಬಿಡ್ತು. ಅದಕ್ಕೆ ಕಿಟಕಿನಲ್ಲಿ ಏನಕ್ಕೆ ನೋಡ್ತಾ ಇದ್ದೆ. ನಕ್ಕಾಗ ಎಷ್ಟು ಚೆನ್ನಾಗಿ ಕಾಣಿಸ್ತೀಯ, ಆದ್ರೂ ಯಾಕೆ ಯಾವಾಗ್ಲೂ ಮುಖಾನ ಉಪ್ಪಂತ ಇಟ್ಕೊಂಡಿರ್ತೀಯ? ವಿಷ ಹಾಕ್ಬಿಟ್ಟವಳ. ಮೊದಲು ನೀನ್ ಕುಡಿಬೇಕಮ್ಮ. ಹೆಂಡತಿ ಕುಡಿದ್ರೆ ಸಂಸಾರ ಸುಖಮಯವಾಗಿರುತ್ತಂತೆ. ಏನೂ ಆಗಿಲ್ಲ. ಈ ಹೊತ್ನಲ್ಲೂ ಮುಖಾನ ಹೀಗೆ ಇಟ್ಕೋಬೇಕಾ? ನಿಮ್ಮ ಹತ್ರ ಏನು ಮುಚ್ಚಿಡೋದು? ನನಗೆ ಈ ಮದುವೆ ಇಷ್ಟ ಇರಲಿಲ್ಲ, ಬಲವಂತಕ್ಕಾಗಿದ್ದು. ನನಗೂ ಅದೇ ಡೌಟ್ ಬಂತು. ಓದಿರೋ ನೀವು ಓದು ಬರಹ ಗೊತ್ತಿಲ್ಲದೆ ಇರೋ ಒಬ್ಬ ಅಡುಗೆ ಭಟ್ಟನ ಯಾಕೆ ಮದುವೆ ಆದ್ರಿ ಅಂತ. ನನಗೆ ಈ ವಿಷಯ ಮುಂಚೆನೇ ಗೊತ್ತಿದ್ರೆ ಈ ಮದುವೆ ಖಂಡಿತ ನಡೀತಾ ಇರಲಿಲ್ಲ. ಈಗಲೂ ತಾಳಿ ಕಟ್ಟಿದ ಮಾತ್ರಕ್ಕೆ ನೀವು ನನ್ನ ಹೆಂಡತಿ ಆಗಬೇಕಾಗಿಲ್ಲ. ಮನಸಾರ ನನ್ನ ಗಂಡ ಅಂತ ಒಪ್ಪದಾದ್ರೆ ಮನೆ ಕೆಲಸ ಎಲ್ಲ ನಾನೇ ಮಾಡ್ತೀನಿ ರೀ. ಮನುಷ್ಯನ ಯೋಗ್ಯತೆನ ಅವನ ವೃತ್ತಿ ನೋಡಿ ಅಳಿಬಾರ್ದು ಅನ್ನೋದು ನನಗೀಗ ಗೊತ್ತಾಯ್ತು. ಐ ಲೈಕ್ ಯು. ಹಂಗಂದ್ರೆ ಅಂದ್ರೆ ನೀವು ನಂಗೆ ಹಿಡ್ಸಿದ್ದೀರಾ ಅಂತ. ಅಂದ್ರೆ ನನ್ನ ಗಂಡ ಅಂತ ಒಪ್ಕೊಂಡ್ಬಿಟ್ಯಾ? ನಾನು ನಿನ್ ಗಂಡ ಆಗ್ಬೇಕಾದ್ರೆ ಒಂದು ಸಣ್ಣ ಪ್ರಾಬ್ಲಮ್ ಇದೆ. ಏನದು? ಹೋಗಿ ನನ್ನ ಡೌಟ್ ನ ಕ್ಲಿಯರ್ ಮಾಡ್ಕೊಂಡ್ಬಿಡ್ಬೇಕು, ಇಲ್ಲಾಂದ್ರೆ ಮೊದಲನೇ ದಿನನೇ ಪುಸ್ಸು. ನಿಮ್ ಡೌಟ್ ಕ್ಲಿಯರ್ ಮಾಡ್ಕೊಳ್ಳೋಕೆ ಅಲ್ಲಿಗೆ ಹೋಗ್ಬೇಕಾಗಿಲ್ಲ, ನಾನೇ ಕ್ಲಿಯರ್ ಮಾಡ್ತೀನಿ. ಬಾರೆ ಬಾರೆ ನನ್ನ ಹಿಂದೆ ಹಿಂದೆ, ನಿನ್ನ ಮೆಚ್ಚಿ ಬಂದ ಪುರುಷರೆಲ್ಲ ಬಂದೆ ಬಾರೆ ಬಾರೆ. ಕೆಂಗಿಲಿ ಮೊಲಿ ಮೂತಿಗೆ ಫಸ್ಟ್ ನೈಟ್ ಬೆಲೆ. ಅವನಿಗಿಂತ ನೀನೇ ವಾಸಿ. ಬಾ ಕುಡಿ.
ಬಾಬಾಲೆ ಕುಡಿ, 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 ಕುಡಿ. ಬಾರೆ 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 ನನ್ನ ಬಾರೆ 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 ನನ್ನ ಹೂವಿನ ತೇರೆ ನನ್ನ ಲಾಲ್ಬಾಗ್ ಎಕ್ಸ್ಪ್ರೆಸ್ಸೇ ಬಾ ಏಯ್, ಬಾ. ನಿಲ್ಸೇ ಸಾಕು. ಯಾಕೆ ಹಾ. ಅಯ್ಯೋ 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 ಏನಾಯ್ತೆ ಈ ಹೂವೇ ಎಲ್ಲ ಯಾಕೆ ಕೀಳ್ತಾ ಇದೆಯೇ ಅಯ್ಯೋ ಓ ಇಲ್ಲೆಲ್ಲ ಇಷ್ಟೊಂದು ಹೂ ಇರ್ಬೇಕಾರೆ ತಲೆ ಮೇಲೆ ಯಾಕೆ ಎಕ್ಸ್ಟ್ರಾ ಲಗೇಜ್ ಅಂತನ ಅಯ್ಯೋ ನನ್ನ ಬಂಗಾರ ಅಯ್ಯೋ ನನ್ನ ಚಿನ್ನ ಯಾಕೆ ವಾಪಸ್ ಕೊಬೇಡ್ವೆ ಹಾಲು ಕೊಡು ಹ್ಞೂ ಇದೇನಿದು ಓ ಹಾಲೆಲ್ಲ ನೀನೇ ಕೊಡ್ಬಿಟ್ಯಾ ಆ? ಆ, ಆ. ಹಾ ನಾನು ಕುಡಿ ಹಾಲನ್ನ ನಾಯಿಗೆ ಹಾಕ್ಬಿಟ್ಟಿದ್ಯಾ ಅಯ್ಯೋ ಅಯ್ಯೋ ಅದು ಮೂಕ ಪ್ರಾಣಿ ಪಾಪ ಅಂತನ ನೀನು ಹೆಣ್ಣಲ್ಲ ನೀನು ದೇವತೆ ಅಯ್ಯ, ಅಯ್ಯ. ನಿನ್ನ ಮನ ಹಾಳಾಗೋಗ ನನ್ನ ಬಾಳ ಹಾಳು ಮಾಡ್ಬಿಟ್ಟೇನೋ ನಿನ್ನ ದೇವದ ಬಿಡ್ತೀನಿ. ಅಯ್ಯೋ ಅಯ್ಯೋ ಫಸ್ಟ್ ನೈಟ್ ಅಲ್ಲಿ ನೀನು ಇದೆಲ್ಲ ಮಾಡ್ತೀಯ ಅಂತ ನನ್ಗೆ ಯಾರು ಹೇಳಲೇ ಇಲ್ವಲ್ಲಪ್ಪ ಏಯ್, ಹೆಗ್ಗಣ ಎಲ್ಲಿದ್ದೆ ನೀನೇ. ನಾನಾ ಏಯ್, ನನ್ನ ಫಸ್ಟ್ ಮೀಟ್ ಅಲ್ಲ ನಿನಗೆ ನಾನು ಏನ್ ಹೇಳಿದ್ನು? ಏನ್ ಹೇಳಿದ್ದೆ ಮರ್ತೋಗ್ಬಿಟ್ಟದ ನನಗೂ ನಿನಗೂ ಮ್ಯಾಚ್ ಆಗೋಲ್ಲ. ಹಾ. ನನ್ನ ಸುದ್ದಿಗೆ ಬಲಬೇಡ. ಹಾ. ಕೊಟ್ಟಿರೋ ಕಾಪಿನ ಸುಮ್ಮನೆ ಹೇಳಿಕೊಂಡು ಹೊರಟೋಗು ಅಂತ ಹೇಳಿಲ್ಲೇನೋ. ಯಾ ನೀನೇನೋ ಹೇಳ್ದಮ್ಮ ಆದ್ರೆ ನಿಮ್ಮಪ್ಪ ಏನ್ ಹೇಳ್ದ ಗೊತ್ತಾ ನನ್ನ ಮಗಳು ನೀನು ಬಹಳ ಇಷ್ಟಪಟ್ಬಿಟ್ಟವಳೆ ಅಂದ ಅದಕ್ಕೆ ಕಟ್ಕೊಂಡ್ಬಿಟ್ಟೆ ಅವಳು ಸಾವಲ ಹೇಳ್ತಾಳೆ. ಹಾ. ನಿನ್ನ ಬುದ್ಧಿ ಎಲ್ಲಿಟ್ಕೊಂಡಿದ್ಯೋ? ಅಯ್ಯೋ ಯಾರಿಗೆ ಗೊತ್ತು ನಾನು ಓದು ಬಲಹ ಗೊತ್ತಿಲ್ದವನು. ಅವಳು ನೋಡಿದ್ಲಿ SSLC ಪಾಸ್ ಆಗಿಲ್ಲ ಬೊಂಬಾಟು ಫಿಗಲ್ಲು. ನಾನು ಅವಳು ಸುಂದಲಿ. ಅವಳಿಗೂ ನನಗೂ ಸಲಿ ಹೋಗಲ್ಲ ಅಂತ ಯೋಚನೆ ಮಾಡಬಾರ್ದಿತ್ತೇನೋ ಮುಠಾ. ಏ ನಂದು ನಿಂದು ಕಾಂಬಿನೇಷನ್ ಹೆಂಗೈತೆ ಗೊತ್ತೇನೋ? ಹೆಂಗೈತೆ ಚಿನ್ನ ಬಿಳಿ ಹಾಲಲ್ಲಿ ಹಾ. ಕಲಿ ಜಿಲಳೆ ಹಾಕ್ದಂಗೈತೋ. ಒಬ್ಬೊಬ್ಬರಿಗೆ ಒಂದೊಂದು ಐಬ್ ಇರ್ತದೆ ಕಣೆ ನನ್ನ ಕರಿಯ ಅಂತಂದೆ ಅದು ನನ್ನ ಐಬು ನೀನು ತೊತ್ಲಿ ಲೋ ಅಂತೀಯ ಅದು ನಿನ್ನ ಐಬು ಒಂದಕ್ಕೊಂದು ಐಬು ಅಡ್ಜಸ್ಟ್ ಆಗ್ಬಿಟ್ರೆ ಸರಿ ಹೋಗ್ಬಿಡ್ತಿದೆ ಏನು? ಹಾಳು ಮಾಡ್ಬೇಡ ಚಿನ್ನ ಬಾರೆ ಚಿನ್ನ ಬಾರೆ ಏನಂದೆ? ಬಾರೆ ತೊದಲಿನಾ? ಹಾ. ತೊದಲಿನಾ? ಅಲ್ವಾ ಏ. ಅಯ್ಯೋ ಚಾಕು ಹಾಕ್ತಿದ್ಯಾ ಬೇಡ ಕಣೆ. ಅಯ್ಯೋ ಬಿಟ್ಟು ಹೂವಿನ ತೇಲ. ಹೌದು ಕಣೆ ಅಯ್ಯಪ್ಪ ಚಾಕು ಬಿಟ್ಬಿಡ್ತೀನ ಅಯ್ಯೋ ನಾನ್ ನಿನಗೆ ಅಯ್ಯೋ ಲಾಲ ಬಗೆಯ ಅಯ್ಯಪ್ಪ ಬೇಡಪ್ಪ ಬಿಡೆ ಅಯ್ಯೋ ಯಾರಿದ್ದೀರಾ ಅಪ್ಪನಪ್ಪ ನನ್ನ ಮನ ಬಂದಿದೆ ಬಿಟ್ಬಿಡು ಅಯ್ಯೋ ಸಂತೆ ನಾನು ಹೇಳಿದ ಭವಿಷ್ಯ ಯಾವತ್ತೂ ಸುಳ್ಳಾಗೋದಿಲ್ಲ. ಎಲೆ ಮಾವ ಹಸಿ ಹಸಿ ಕಾರ್ಪೊರೇಷನ್ ನಾನು ಇದೇನಿದು? ಮಗಳ ನಮ್ ರಮ ಇಷ್ಟು ಬೇಗ ಕುತ್ತಿಗೆದು ಆಚೆ ತಬ್ಬಿಟ್ಲಾ? ಎಲೆ ಮಾವ ಪರಂದು ಪರಂದು ಪರಂದಾಮಯ್ಯ ಏನಾಯ್ತು ಯಾಕೆ ಹಂಗರ್ಚ್ಕೋತಾ ಇದೀಯಾ? ಬಾರಯ್ಯ ಇಲ್ಲಿ. ಇವತ್ತು ನಿನ್ನ ನಿರ್ಧಾರನ ನಾನು ಒಪ್ಕೊಂಡೆ. ಏನ್ ನನ್ನ ನಿರ್ಧಾರ? ಕಾರ್ಪೊರೇಷನ್ ಅಳಿಯನ್ನ ಎಲ್ಲಿ ಕೂರ್ಸ್ಬೇಕು ಅಲ್ಲೇ ಕೂರ್ಸಿದ್ಯಾ. ನಿನ್ನ ನಮ್ಮಂಗಿಲ್ಲ ನಿನ್ನ ಮಗಳು ಕೈ ಕೊಟ್ಟಳಲ್ಲ ಲೋ ಮಾವ ಈ ಮನೆ ಎಷ್ಟತ್ರ ಇರ್ಬೋದು ಆಯ್ತಾಳ? ಏನ್ರಪ್ಪ ಅಳಿ ಅಂದ್ರೆ ಯಾಕ್ರಯ್ಯ ನನ್ನ ಮನೇಲಿ ಮಾಡಬಾರ್ದನ್ನ ಮಾಡ್ತೀರಿ. ಏನಾಯ್ತು ಮಾ? ಅವನು ಇನ್ನೊಬ್ಬಳಿಯ ಇದಾನಲ್ಲ ನೆನ್ನೆ ಕುಡ್ದು ಗಲಾಟೆ ಮಾಡ್ದ. ಇವತ್ತು ಆ ಕಾರ್ಪೊರೇಷನ್ ತೊಟ್ಟಿಲಿ ಬೀಡಿ ಸೇತ್ತ ನನ್ನ ಮರ್ಯಾದೆನ ಬೀದಿಲಿ ಹರಾಜ್ ಹಾಕ್ತಾ ಇದ್ದಾನೆ. ನೀವಾದ್ರೂ ಅವನಿಗೆ ಸ್ವಲ್ಪ ಬುದ್ಧಿ ಹೇಳ್ಬಾರ್ದ? ಅಲ್ರಪ್ಪ ನಮ್ಮ ಮನೆಯವನ್ನೆಲ್ಲ ವಿರೋಧ ಕಟ್ಕೊಂಡು ನನ್ನ ಮಕ್ಕಳನ್ನ ನಿಮಗೆ ಕೊಟ್ಟೆ. ಹೀಗಾದ್ರೆ ನಿಮ್ಮ ಮೇಲೆ ಅಭಿಮಾನ ಎಲ್ಲಪ್ಪ ಬರುತ್ತೆ? ಹೇಳಿದ್ರಲ್ಲ ಬಿಟ್ಬಿಡಿ, ಯೋಚನೆನೇ ಮಾಡ್ಬೇಡಿ. ನಾವು ಅವನ್ ಸ್ವಲ್ಪ ಬೆಂಡೆತ್ತೀವಿ. ಹೇಳಿ ಆಮೇಲೆ ಕೂತ್ಗಳಿಗೆ ತೊಟ್ಟಿನೇ ಬೇಕಿದೆ ನಿನ್ಗೆ? ನಾನ್ ತೊಟ್ಟಿಲಾರ ಕುಂತ್ಕಂತೀನಿ ಸಿಂಹಾಸನದ ಮ್ಯಾಗಾರ ಕುಂತ್ಕಂತೀನಿ. ನೀನ್ ಯಾವನ ಕೇಳಕ್ಕೆ ನಾನ್ ಯಾರ? ನಾವ್ 3 ಜನ ಒಂದೇ ಮನೆ ಅಳಿಯಂದಿರಪ್ಪ. ಗೊತ್ತಪ್ಪ ನೀನ್ ಕುಡ್ದು ಗಲಾಟೆ ಮಾಡಿ ಹೋಗ್ಬಿಟ್ಟೆ. ಹಾ. ಈಗಲೂ ಕುಡ್ದಿದ್ದೀನಿ ಏನೀಗ ನೀನ್ ತಪ್ಪು ಮಾಡ್ತೀಯ, ಅದ್ರ ಕರ್ಮನ ನಾವ್ ಅನ್ಭವಿಸ್ಬೇಕು. ಹೌದು. ಅಕ್ಕಪಕ್ಕ ಮನೆಯವರೆಲ್ಲ ಆ ಮನೆ ಅಳಿಂದಿರ್ ಕುಡ್ದು ಗಲಾಟೆ ಮಾಡಿದ್ರು ಮಾನಗೆಟ್ಟು ಜನ ಅಂತ ನಮ್ಮನ್ನು ಸೇರ್ಸಿ ಉಗಿದ್ರಪ್ಪ. ಇದು ನಮ್ಗ್ ಸರಿ ಬರಲ್ಲ. ಹೌದಪ್ಪ ನಾನ್ ಆಗೋತ್ಗೆ ಬರೀ ಕುಡ್ದು ಗಲಾಟೆ ಮಾಡ್ದೆ. ಹಾ. ನೀವೇನಾರು ಆಗಿದ್ರೆ ನಿಮ್ ಹೆಂಡ್ರನ್ನ ಮೈಲ್ಡ್ರ್ ಮಾಡ್ಬಿಟ್ಟು ನೀವೆಲ್ಲ ಅದೇನದು ಸೂಸೈಡ್ ಮಾಡ್ಕೊಬಿಡ್ತಿದ್ರಿ. ನಾನ್ ಆಗೋತ್ತಿಗೆ ಗಟ್ಟಿಗೆ ಇಲ್ಲೇ ಕುಂತಿದ್ದೀನಿ ಅಂತ ಅದೇನ್ ಆಗೋಗಿದೀಗ? ನೋಡು ಗುರುವೆ, ನಿನ್ನ ಕಷ್ಟ ಏನು ಅಂತ ನನಗೆ ಅರ್ಥ ಆಗುತ್ತೆ. ಹಾ. ಫಸ್ಟ್ ನೈಟ್ ನಡೀದೇ ಇರೋದು ಒಂದು ಅವಮಾನ ಏನಯ್ಯ. ನೀನು ಜೀವನದಲ್ಲಿ ಈ ತರ ಹಲವಾರು ರಾತ್ರಿಗಳು ಬರುತ್ತವೆ, ಯಾಕೆ ಯೋಚನೆ ಮಾಡ್ತೀಯ? ನಿಮ್ದೆಲ್ಲ ತಣ್ಣಗಾಗೋಗ್ಬಿಟ್ಟದೆ. ಭಾಷಣ ಮಾಡಕ್ ನಿಮ್ಗೇನಾಗಬೇಕು ನೋಡಯ್ಯ. 32 ವರ್ಷ. ಎಷ್ಟು ವರ್ಷ? 32 years. ಆವಾಗಿಂದ ಕೈಗೆ ಮಲ್ಗೆ ಸುತ್ಕೊಂಡು ಫಸ್ಟ್ ನೈಟ್ ಅಂತ ಅವಳ ಜೊತೆ ಫಸ್ಟ್ ನೈಟ್ಗೆ ಹೋದ್ರೆ ಚಾಕು ತಗೊಂಡು ಟಿವಿಯಾಗ ಬಂದ್ಬಿಡದ. ಅಲ್ಲ ಗುರುವೆ, ಇವ್ನ ಮೈನಲ್ಲಿ ಬರೋ ವಾಸನೆಗೆ ಹಲ್ಲಿ ಜಿಳ್ಳೆನೆ ಹತ್ರ ಬರಕ್ಕಿಲ್ಲ. ನೆಂಟಿ ಬತ್ತಳ. ಸಾಕ್ ನಿಲ್ಸ್ರಯ್ಯ. 2 ದೊಡ್ಡ ಮನೆ ಇರೋ ಶ್ರೀಮಂತಂಗೆ ಅಳಿಂದಿರಾಗ ಬಂದಿದೀವಿ.
ಯಾವ ಗಲಾಟೆನೂ ಮಾಡ್ಕೊಳ್ದೆ ಒಂದಾಗಿದ್ರೆ ತಾನೇ ನಮ್ ಬೆಲೆ ಸಿಗತ್ತೆ. ಈ ತರ ಚೀಪಾಗಿ ನಡ್ಕೊಂಡ್ರೆ ನಮ್ಗೆ ಏನಯ್ಯ ಸಿಗತ್ತೆ? ತಾವ್ ಯಾವ್ದೋ ಸೆಪರೇಟ್ ರೂಟಲ್ಲಿ ಬರ್ತಾ ಇದ್ದೀರಾ? ನಿಮ್ಗೆಲ್ಲ ಅರ್ಥ ಆಗ್ಬೇಕು. ನಿಮ್ಮಿಂದ ನನ್ ಪಾಲ್ಗೋ ಕಲ್ಲೆ. ಒಬ್ಬ ತಿಥಿ ಊಟಕ್ಕೆ ಒಡೆ ಕರಿಯವನು, ಇನ್ನೊಬ್ಬ ಕಾರ್ಪೊರೇಷನ್ ತೊಟ್ಟಿಗೆ ಸ್ಪ್ರೇ ಹೊಡಿಯವನ. ನಿಮ್ಮಿಬ್ಬರನ್ನ ದೇವ್ರೆ ಕಾಪಾಡ್ಬೇಕು. ಎಲ್ಲ ಇವನ ನೋಡ್ದ ಶಿವ, ಓದಿರೋ ನನ್ ಮಕ್ಕಳು ನಂಬಾರ್ದು ಅಂತ ಇದಕ್ಕೆ ಹೇಳೋದು. ಅಕ್ಷರ ಬಾಳ ಕೆಡ್ದು ಗುರುವೆ. ಸಾಹೇಬ್ರು ಏನ್ ಕೆಲಸ ಮಾಡ್ತಾರೆ ಅಂತ ತಮ್ಗೆ ನನಗೆ ಗೊತ್ತಾ? ಅದೇನೋ ಆಟೋ ಮೊಬೈಲ್ ಸಾಫ್ ಮಾಡ್ಗವ್ರ. ದಯವಿಟ್ಟು ಶಂಸಿ, ಆಟೋ ಮೊಬೈಲ್ ನಲ್ಲಿ ಮೊಬೈಲ್ ಕಿತ್ತಾಕ್ಬಿಡಿ. ಆಟೋ? ಎಸ್, ಆಟೋ ಚಾಲಕ. ಆಟೋ ಡ್ರೈವರ್ ಇವನು. ಈ ವಿಷಯ ಯಾವಾಗ ಆಚೆ ಬೀಳ್ತದೋ ಇವನ್ ಗತಿ ಏನಾಗ್ತದೋ ಶಂಭುಲಿಂಗ. ನೋಡೇ ಬಿಡಣ. ಏನ್ ಸ್ವಾಮಿ? ಬಾಗುರು, ನಿಂಗೆ ಏನ್ ತೊಂದ್ರೆ ಕೊಡಲ್ಲ. ಬಾ ಬಾ, ಬನ್ನಿ ಕೂತ್ಕೋ. ಬನ್ನಿ ಬನ್ನಿ ಕೂತ್ಕೊಳ್ಳಿ. ಆರಾಮಾಗಿ ತೊಟ್ಟಿ ಗಮ್ ಅಂತದೆ. ಏನಿಷ್ಟು ದೂರ? ಅಲ್ಲ, ನಿಮ್ಗೆ ಆಟೋ ಡ್ರೈವರ್ ಮುತ್ತರಾಜ್ ಗೊತ್ತಾ? ಗೊತ್ತು. ತಮಗೂ ಅವ್ರಿಗೂ ಏನ್ ಸಂಬಂಧನೋ? ಅವ್ನು ಓಡಿಸ್ತಾ ಇದ್ದಾನಲ್ಲ ಆಟೋ, ಆ ಆಟೋ ಮಾಲೀಕ ನಾನೇ. ಮನೆ ಹಾಳ ಆಗೋಗ ಆಟೋ ಕೂಡ ಅವಂದಲ್ವಾ? ನಂದು ಸ್ವಾಮಿ. ಸ್ವಲ್ಪ ಈ ಕಡೆ ಬನ್ನಿ ಪ್ಲೀಸ್. ಕಮ್. ನೋಡಿ ಶಿವ, ಅಲ್ಲಿ ಮೇಲ್ ಬಟ್ಟೆ ಒಣಗಾಕ್ತವ್ರು ನೋಡಿ. ಮಾಡಿ ಬೇಡ. ಹೆಂಗಸ್ರು ಅವರು ಮುತ್ತು ಹೆಂಡತಿ. ಅವ್ರ ಹತ್ರ ಹೋಗಿ ವಿಚಾರಿಸಿ. ಹಂಗೇನೆ ಅವನು ಎಷ್ಟು ವರ್ಷದಿಂದ ನಿಮ್ಮ ಹತ್ರ ಕೆಲಸ ಮಾಡ್ತಾ ಇದ್ದಾನೆ ಅಂತಾನು ಹೊಸಿ ಹೇಳ್ಬಿಡಿ. 5 ವರ್ಷದಿಂದ. ಅದನ್ನ ಅಲ್ಲೇಳಣ್ಣ. ಪ್ಲೀಸ್ ಗೆಟ್ ಔಟ್. ವಿವಾಹ ಭೋಜನವಿದ್ದು ವಿಚಿತ್ರ ಭಕ್ಷ್ಯಗಳಿವು. ಏನ್ ನಳ ಮಹಾರಾಜ್ರೆ, ಚೆನ್ನಾಗಿದ್ದೀರಾ? ಓ ಷಡ್ಕ ಬಾಬಾ, ಏನಿ ಕಡೆ? ಈ ಚೌಲ್ಟ್ರಿಗೆ ಪಾರ್ಟಿನ ಡ್ರಾಪ್ ಮಾಡ್ಬೇಕಿತ್ತು. ನೀನ್ ಇದೆಯಾ ಅಂತ ಗೊತ್ತಾಯ್ತು, ಬಂದೆ. ಲೇ, ನಮ್ ರಾಜ ಬಂದವನ್ ಸೇರ್ತಾರಲ್ಲ. ಏನ್ ಪರವಾಗಿಲ್ಲ ಬಿಡು. ಕೂತ್ಕೋ ಶಿವ ನೀನು. ಸರಿ ಅಪ್ಪ. ಆಮೇಲೆ ಏನ್ ಮದುವೆ ಸೀಸನ್ ಜೋರ? ಮದ್ವೆಗಳೇನೋ ಜೋರೇ ಗುರುವೆ, ಆದ್ರೆ ನಾನ್ ಮುಂಚಿನ ತರ ಎಲ್ಲಾ ಕಡೆ ಹೋಗ್ತಾ ಇಲ್ಲ. ಅದು ಮನೆಯಲ್ಲಿ ಹೆಂಡತಿನ ಒಬ್ಬಳನ್ನೇ ಬಿಟ್ಬರೋದಕ್ಕೆ ಭಯ. ಅಕ್ಕಪಕ್ಕದವ್ರ ದೃಷ್ಟಿ ಸರಿಗಿಲ್ಲ ಗುರುವೆ, ಹೆಂಗೆಂಗೋ ನೋಡ್ತಾರೆ. ಈಗ್ಲೂ ಮನೆಯಿಂದ ಬರ್ಬೇಕಾದ್ರೆ ಹೆಂಡತಿನ ಮನೆ ಒಳಗಡೆ ಕೂಡಾಕ್ಬಿಟ್ಟು ಆಚೆ ಕಡೆಯಿಂದ ಬೀಗ ಹಾಕೊಂಡ್ ಬಂದ್ಬಿಟ್ಟೆ. ಕಟ್ಕೊಂಡ್ ಹೆಂಡತಿನ ಯಾರಾದ್ರೂ ಮನೇಲಿ ಕೂಡಕ್ ಬರ್ತಾರೇನಯ್ಯ? ಇದ್ಯಾವ ನ್ಯಾಯ? ಕೂಡಾಕುವಾಗ ನನ್ ಮನ್ಸ್ಗೂ ಬೇಜಾರಾಗುತ್ತೆ. ಏನ್ ಮಾಡಕ್ಕಾಗತ್ತೆ? ಬೇರೆ ದಾರಿನೇ ಇಲ್ಲ. ಯಾಕಯ್ಯ ಇಲ್ಲ? ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನನ್ ಮನೇಲಿ ಬಿಟ್ಟು ಹೋಗು. ಅದು ಮೊದ್ಲೇ ನಿಮ್ ಮನೇಲಿ ಜನ ಜಾಸ್ತಿ, ಇವಳು ಯಾಕೆ ಅಂತ ಅಷ್ಟೇ. ಬೇಡ, ಪಕ್ಕದಲ್ಲೇ ರಾಜನ್ ಮನೆ ಇಲ್ವಾ, ಅಲ್ಲಿ ಬಿಟ್ಟು ಹೋಗು. ಯಾವ ಏನಯ್ಯ ಹೇಳ್ತಾ ಇದ್ಯಾ? ಅವ್ನ್ ಬೆಳಗ್ಗೆನೆ ಬಿಟ್ಕೊಂಡ್ಬಿಡ್ತಾನೆ. ಅವ್ನ ಹೆಂಡತಿ ಇನ್ಕೊಂಡ್ಬಿಟ್ಟು ನನ್ನ ಹೆಂಡತಿನ. ಅಯ್ಯೋ ಶಿವ ಶಿವ. ನೋಡು, ಅದಕ್ಕೆ ಒಂದು ಐಡಿಯಾ ಮಾಡ್ಬಿಟ್ಟಿದ್ದೀನಿ. ಮನೆ ಪಕ್ಕದಲ್ಲೇ ಒಂದು ಹೋಟ್ಲು ತೆಗೆದು ಬಿಡೋಣ ಅಂತಿದ್ದೀನಿ. ಕೆಲ್ಸಕ್ಕೆ ಕೆಲ್ಸನೂ ಆಗುತ್ತೆ, ನನ್ನ ಹೆಂಡತಿಗೆ ವಾಚ್ಮೆನ್ನೂ ಆಗುತ್ತೆ. ನೋಡಿ, ಇನ್ಮೇಲೆ ನಾನು ಕೆಲ್ಸಕ್ಕೆ ಹೋಗಲ್ಲ. ಕೆಲ್ಸಕ್ಕೆ ಹೋಗಲ್ವಾ? ಯಾಕೆ? ಹೆಂಡತಿಗೆ ಮರ್ಯಾದೆ ಕೊಡದೇ ಇರೋ ಗಂಡನ್ಗೆ ನಾನ್ಯಾಕ್ರೆ ದುಡಿಬೇಕು? ನಾನು ಮರ್ಯಾದೆ ಕೊಡ್ತಾ ಇಲ್ವಾ? ಓಹೋ, ಅವ್ರು ಹೇಳ್ತಾರ ನಿನ್ ಕಾಲು ಒತ್ತಬೇಕಿತ್ತು, ಇಲ್ಲ ನನ್ನ ಬಟ್ಟೆ ಹೋಗಿಬೇಕಿತ್ತು ಅಲ್ವಾ? ಅಯ್ಯೋಯ್ಯೋ, ಅಷ್ಟೇನು ಮಾಡೋದ್ ಬೇಕಾಗಿಲ್ಲ. ನಿಮ್ ಥರನೇ ನಿಮ್ ಹೆಂಡತಿಗೂ ಸ್ವಾಭಿಮಾನ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು. ಹಂಗಂದ್ರೇನು? ನಾನು ಅರ್ಥ ಮಾಡ್ಕೊಂಡಿಲ್ಲ ಅಂತನಾ? ಅರ್ಥ ಮಾಡ್ಕೊಂಡಿದ್ರೆ ಬೀದಿಲಿ ಎಲ್ಲರ ಮುಂದೆ ನನ್ನ ಕೆನೆಗೆ ಹೊಡಿತಾ ಇರ್ಲಿಲ್ಲ. ನನ್ನ ತಾಯಿ ನನ್ನ ಅಕ್ಕ ತಂಗಿರ್ನ ಮನೆಯಿಂದ ಆಚೆ ಕಳಿಸ್ತಾ ಇರ್ಲಿಲ್ಲ. ಈ ಕೆಲ್ಸಕ್ಕೆ ಹೋಗ್ತೀಯಾ ಇಲ್ವೋ? ಹೋಗಲ್ಲ ಅಂತ ಹೇಳಿದ್ನಲ್ಲ. ಏನೇ ಆಟ ಆಡ್ತಿದ್ಯಾ? ನೀನ್ ಕೆಲ್ಸಕ್ಕೆ ಹೋಗ್ತೀಯ ಅಂತ ನಂಬ್ಕೊಂಡು ನಾನು ಆಟೋ ತಗೊಂಡೆ, ಕಾರ್ಪೊರೇಷನ್ ಸ್ಕೂಲಲ್ಲಿ ಇರೋರ್ನ ಕಾನ್ವೆಂಟ್ ಸೇರಿಸಿದೆ, ಮನೆಗೆ ಬೇಕಾಗಿರೋದನ್ನೆಲ್ಲ ಇನ್ಸ್ಟಾಲ್ಮೆಂಟ್ ಅಲ್ಲಿ ತಂದಿದ್ದೀನಿ. ಅದನ್ನೆಲ್ಲ ತೀರ್ಸೋರು ಯಾರು? ಯಾಕೆ ನೀವು ಗಂಡ್ಸಲ್ವಾ? ದುಡ್ಡು ತೀರ್ಸಿ. ಓಹೋ, ಹಾಗಾದ್ರೆ ನೀನ್ ಕೆಲ್ಸಕ್ಕೆ ಹೋಗಲ್ಲ ಅಂತ ಡಿಸೈಡ್ ಮಾಡ್ಬಿಟ್ಟಿದ್ಯಾ? ಒಂದ್ಸಲ ಹೇಳಿದ್ರೆ ಗೊತ್ತಾಗಲ್ವಾ ನಿಮ್ಗೆ? ಬೇಡ ಬಿಡೆ, ಏನ್ ನಿನ್ ದುಡ್ಡಿಂದ ಇಲ್ಲಿ ಜೀವನ ನಡಿಬೇಕಾ? ಏನೋ ಹೆಂಡತಿ ಕೆಲ್ಸಕ್ಕೆ ಹೋದ್ರೆ ಗಂಡಂಗೆ ಸಹಾಯ ಆಗತ್ತೆ, ಸಂಸಾರ ಚೆನ್ನಾಗಿ ನಡೆಯುತ್ತೆ ಅಂತ ಕೇಳಿದೆ. ಬೇಡ ಬಿಡೆ, ಇಷ್ಟು ವರ್ಷ ಇವ್ರನ್ನೆಲ್ಲ ನಾನ್ ತಾನೇ ಸಾಕ್ತಾ ಇದ್ದೆ, ಇನ್ಮೇಲೂ ಸಾಕ್ತೀನಿ, ತೋರಿಸ್ತೀನಿ. ಹಾ ತೋರ್ಸಿ. ಏನ್ ಇವಳು ದುಡಿಮೆ ನಂಬಿ ನಾನು ಹುಟ್ಟದ್ನ ಒಂದಲ್ಲ 2 ಆಟ ಇಟ್ಕೋತೀನಿ. ಅರೆ ಈ ಕಣ್ ತಪ್ಸ್ಕೊಂಡು ಓಡಾಡ್ತಿದ್ದೀನಾ? ಎಲ್ಲ ದುಡ್ಡು ಎತ್ತಲ್ಲ ಅಣ್ಣ, ನಮ್ ತಾಯಿ ಅಣ್ಣಗೂ ಕೊಡ್ತೀನಿ. ಮನೆ ಮುಂದೆ ಗಲಾಟೆ ಮಾಡ್ಬೇಡಣ್ಣ. ಈ ಡಬ್ಬೆಲ್ಲ ನನ್ನ ಹತ್ರ ಬೇಡಮ್ಮ. ಅವತ್ತು ಆಟ ತಗೊಂಡೋಗ್ಬೇಕಾರೇನಂತೆ ಎಲ್ಲ ಒಟ್ಟಿಗೆ ಕೊಟ್ಬಿಡ್ತೀನಿ ಅಣ್ಣ ಅಂದೆ. ಆಮೇಲೆ ಏನಂದೆ? ತಿಂಗಳು ಕರ್ಕೊಂಡು ಹೋಗ್ತೀನಿ ಅಂದೆ. ಈಗ 2 ತಿಂಗಳ 40 ಎತ್ತಲ್ಲ ಅಣ್ಣ. ಅಣ್ಣ ಕಲೆಕ್ಷನ್ ಸರಿಯಾಗಿ ಆಗ್ತಾ ಇಲ್ಲ ಅಣ್ಣ, ಸಾಲದು ಅಂತ ನನ್ನ ಹೆಂಡತಿ ಬೇರೆ ಕೆಲ್ಸಕ್ಕೆ ಹೋಗೋದು ನಿಲ್ಸವಳೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಹೌದಲ್ವಾ? ಹಾಗಾದ್ರೆ ನಿನ್ನ ಹೆಂಡತಿ ಕೆಲ್ಸಕ್ಕೆ ಹೋದ್ಮೇಲೆ ಬಂದಾಟ ತಗೊಂಡೋಗು. ನೋಡಿದ್ದೀನಿ.
ಏಯ್ ಈ ಜನದಲ್ಲಿ ನಿಂಗೆ ಆಟೋ ಓನರ್ ಆಗೋದು ಹಣೆಯಲ್ಲಿ ಬರ್ದಿಲ್ಲ ಕಣ ಎಲ್ಲಾರು ಹೋಗಿ ಕೂಲಿ ಕೆಲಸ ಮಾಡ. ನಮ್ಮ ಅಮ್ಮನ್ ಫೋಟೋ ನೋಡಿ ನಿನ್ನ ಸುಮ್ನೆ ಬಿಡ್ತಾ ಇದ್ದೀನಿ. ಕೂಲಿ ಕೆಲ್ಸನ ನಮ್ಮ ಅಮ್ಮ ನನ್ನ ರಾಜನ್ ತರ ಬೆಳ್ಸೋಳಯ್ಯ. ಬಾರಿ ರಾಜಮನೆತನ ಇವ್ರು ರಾಮಂತ. ಅಲ್ಲಿ ನೋಡ್ರು ಯಾವ್ದೋ ಫಿಗರ್ ಹೋಗ್ತಾ ಇದೆ. ನನ್ನ ಮಗನೇ ಸೀರೆ ಕಂಡ್ರೆ ಸಾಕು ನಾಯಿಗಳ ತರ ಓಡ್ ಬಂದ್ಬಿಡ್ತವೆ. ಅಯ್ಯ ಬಟ್ಟೆ ನೀನಾ ಇದ್ಯಾಕಲ್ಲ ಕೈಲಿ ಸೀರೆ ಇಟ್ಕೊಂಡಿದ್ಯಾ? ಇಟ್ಕೊಂಡಲ್ಲಪ್ಪ ಉಟ್ಕೊಂಡೇ ಓಡಾಡ್ತಾ ಇದ್ದೆ ಸಾಲ್ಗಾರಿನ ತಪ್ಪಿಸ್ಕೊಳಕ್ಕೆ. ಆದ್ರೆ ಗಂಡಸರು ಅದ್ ಏನ್ ಬರ್ಗೆಟ್ಟವ್ರಯ್ಯ, ಗಂಡಸನ್ನ ಬಿಡಕ್ಕಿಲ್ಲ ಅಂತಾರೆ. ಸರಿ ಹೋಗೋಣ ನಡಿ. ಅಯ್ಯೋ ಬೇಡ ಕಣಯ್ಯ, ಮನೆ ತ ಹೋದ್ರೆ ಸಾಲ್ಗಾರ ಕಾಟ ಜಾಸ್ತಿ ಆಗ್ಬಿಟ್ಟದೆ. ನೀನೇ ಕಾಪಾಡ್ಬೇಕು ಕಣಯ್ಯ. ನಾನಾ ಸರಿಯಾಗಿ ಹೇಳ್ದೆ. ನನ್ ಕುರಾನೇ ಓಡದ್ ರಾಜ್ಕೊಂಬಿಟ್ಟದೆ. ನಿನಗ್ ಮುಲಾ ಮಚ್ಲ ಇನ್ನೊಂದ್ ತಿಂಗಳೊಳಗಡೆ ಸಾಲ ಕೊಡ್ಲಿಲ್ಲ ಅಂದ್ರೆ ಮನೆ ಬಿಟ್ಟು ಆಚೆ ಓಡಿಸ್ಬಿಡ್ತೀನಿ ಅಂತ ಸಾಲ್ಗಾರರು ಎದುರಿಸ್ತಾವ್ರ ಕಣೋ. ಅಯ್ಯೋ ಆ ನನ್ನ ಮಗನ ಮನೆಯಿಂದ ಹೆಣ್ ತಂದಿದ್ದೆ ತಪ್ಪಾಗೋಯ್ತು ಕಣೆ. ಅಂದ ಚಂದ ನೋಡಿ ಮಂಗ ಆಗ್ಬಿಟ್ವಲ್ಲ. ನಾವ್ ತಪ್ಪು ಮಾಡಿದ ಅಲ್ಲಲ್ಲ ಗುರುವೆ, ಆ ಆಟೋ ಡ್ರೈವರ್ ನಮ್ಕೊಂಡ್ ಕಿತ್ತೋಗಿರೋ ಪ್ಲಾನ್ಗಳು ಮಾಡಿದ್ವಿ ನೋಡು, ಅದು ನಮ್ ತಪ್ಪು. ಮೋನೆ ಕಣ್ ಬಾರ್ಲಾ. ನೀವಿಬ್ರು ನನ್ನಮ್ ಕೆಟ್ರ ನಾನ ಮಕ್ಕಳೇ. ನೀವು ಮಾಡಿದ ಗಲಾಟೆಯಿಂದ ಇವತ್ತು ನಾನು ಫುಟ್ಬಾತ್ ಆಗ್ಬಿಟ್ಟೆ ಕಣ. ನೀನು ರೋಡ್ಗೆ ಬರ್ಬೇಕು, ನಾವು ಅದನ್ನ ಕಣ್ತುಂಬಾ ನೋಡ್ಬೇಕು ಅಂತ ಅಣ್ಣಮ್ಮ ದೇವಿಗೆ ಅರ್ಕೆ ಕಟ್ಕೊಂಡಿದ್ವಲ್ಲೋ. ಅಣ್ಣ ಇವತ್ತು 200 ರೂಪಾಯಿ ಸಾಲ ಮಾಡಾದ್ರು ಸರಿ 8 ಮಠ ಸಾರೇ ಕೊಡ್ಬಿಟ್ಟು ಒಂದ್ ಕೆಲಸ ಮಾಡು ಶಿವ, ಆರಾಮಾಗಿ ನಮ್ ಜೊತೆ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಹಚ್ಚಕ್ ಬಂದ್ಬಿಡು. ನನ್ ಜೊತೆ ತೊಟ್ಟಿ ಷಡ್ಕ ನಮ್ ಹೆಂಡ್ತೀರೇನಾರ ಟ್ರೈನ್ ಗೀನಿಗೆ ತಲೆ ಕೊಟ್ಬಿಟ್ರ? ಅಲ್ಲ ಬರೋ ತಡ ಆಯ್ತಲ್ಲ ಅದಕ್ಕೆ ಕೇಳ್ದೆ. ಅವು ಒನಕೆ ತಗೊಂಡ್ ನಮ್ ಬುಲ್ಡೆ ಹೊಡ್ ಸಾಯ್ಸ ತನಕ ಅವೆಲ್ ಸಾಯ್ತಾವ್. ಷಡ್ಕ ನನ್ಗೆ ಇನ್ನೊಂದ್ ಸಂದೇಹ. ಏನಪ್ಪಾ ಅದು? ಯಾವ ನಿಂಟೇನ ನಾವು ಓಡ್ಗಿಡ್ ಹೋಗ್ಬಿಟ್ರ? ಬಸ್ರಿ ಹೆಂಡತಿ ಮೇಲೂ ಅನುಮಾನ ಪಡ್ತೀಯಲ್ಲಯ್ಯ. ನಾನ್ ಕೇಳಿದ್ ನಿನ್ನ ಹೆಂಡ್ರ ಬಗ್ಗೆ. ಬರ್ತಾ ಇದಾರೆ, ಪೂರ್ತಿ ಡೌಟ್ ಕ್ಲಿಯರ್ ಮಾಡ್ಕೊಂಡ್ಬಿಡೋಣ. ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಕೂತ್ಕೋ. ಮಂದಾರ ನಿಂತ್ಕೋ. ಎಲ್ಲೋಗಿದೆ ಇಷ್ಟೊತ್ತು? ನಿಮ್ಮನ್ನೇ ಕೇಳ್ತಾ ಇರೋದು, ಕೇಳಿಸ್ತಾ ಇಲ್ವಾ? ಎಲ್ಲಿ ಊರು ಸುತ್ತಕ್ ಹೋಗಿದ್ರಿ ಅಂತ. ಹೆಂಗಸ್ಲು ಒಳಗಡೆ ಹೋದ್ಲೆ ಊರು ಸುತ್ತಕ್ಕೆ ಹೋಗಿದ್ದಲೆ ಅಂತಾನೇನಾ ಅಲ್ತಾ? ಹೌದು ಅಮ್ಮಣ್ಣಿ, ಗಂಡಸ್ ಆಚೆ ಕಡೆ ಹೋದ್ರೆ ಕೆಲ್ಸಕ್ಕೆ ಹೋಗಿದ್ದಾರೆ ಅಂತ ಅರ್ಥ, ಹೆಂಗಸ್ರು ಹೋದ್ರೆ ಊರ್ ಸುತ್ತಕ್ ಹೋಗಿದ್ದಾರೆ ಅಂತಾನೆ ಅರ್ಥ. ಇವ್ರ ಹತ್ರ ಏನೋ ಮಾತು, ಎಲ್ಲಿ ಹೋಗಿದ್ರಿ ಸರಿಯಾಗಿ ಹೇಳ್ಬಿಡಿ, ಇಲ್ಲದ್ರೆ ತಲೆ ತೆಗೆದು ಹೊಟ್ಟೆ ಒಳಗ್ ತುರುಕ್ ಬಿಡ್ತೀನಿ. ಕೆಲ್ಸಕ್ಕೆ ಹೋಗಿದ್ವಿ. ಯಾರನ್ನ ಕೇಳೋಗಿದ್ರಿ? ನಾವೇನಿಲ್ಲಿ ಸಂಸಾರ ನಡೆಸ್ತಾ ಇದೀವಾ ಇಲ್ಲ ಕಾರ್ಪೊರೇಷನ್ ಆಫೀಸ್ ನಡೆಸ್ತಾ ಇದೀವಾ? ನಮ್ ತಾಯಣ್ಣ ನಾನು ಅದೇ ಕೇಳ್ತಾ ಇರೋದು. ಹೇಳೆ ಇನ್ಮೇಲೆ ಮೈ ಮುಟ್ಟದೆಲ್ಲ ಇಟ್ಕೋಬೇಡಿ. ಊಟ ಹಾಕಲ್ಲ ಅಂದ್ರಲ್ಲ, ಅದಕ್ಕೆ ನಾವು ಕೆಲ್ಸಕ್ಕೆ ಸೇರ್ಕೊಂಡ್ವಿ. ನೀವಿನ್ ದಿನ ಹಾಕೋ ಊಟಕ್ಕೆ ತಗೊಳ್ಳಿ 30 ರೂಪಾಯಿ. ಲೋ ಸಡ್ಕ, ಏನಯ್ಯ ಮಕಕ್ ರಾಚ್ ಬಿಟ್ಟು ಹೋಗ್ತಾವಳೆ, ನೀನ್ ನೋಡಿದ್ರೆ ಸುಮ್ಕೆ ನಿಂತಿದ್ಯಾ? ನಿಮ್ ಸರ್ದಿ ಹೋಗಿ ಬನ್ಲಿ. ಏನು ನೀವು ನನಗೆ ಊಟ ಹಾಕಿದ್ದಕ್ಕೆ 10 ರೂಪಾಯಿ. ಹಲೋ, ನೀವು ನನಗೆ ತಾಳಿ ಕಟ್ಟಿದಿಲ್ಲಲ್ಲ, ಆ ಕಲ್ಮುಕ್ಕೆ 10 ರೂಪಾಯಿ. ನಿಮ್ಮ ಅಮ್ಮನಿಗೆ ಅಂದ್ರೆ ನಾ ಮತ್ತೆ ಊಟ ಹಾಕ್ತಿಲ್ಲಲ್ಲ, ಅದಕ್ಕೆ 10 ರೂಪಾಯಿ. ಇನ್ನು ಮೇಲೆ ಈ ಪಿಗಲ್ನ ಮುಟ್ಟಬೇಕು ಅಂದ್ರೆ ನಮ್ ಪರ್ಮಿಷನ್ ತಗೊಂಡು ಮುಟ್ಟಬೇಕು, ಆಯ್ತಲ್ಲ? ಆಯ್ತಾ? ಇನ್ನೂ ಒಂದಿದೆ. ಇನ್ಮೇಲೆ ನಾನ್ ಮಾಡೋ ಕೆಲಸ ಎಲ್ಲ ಆಲ್ಟರ್ನೇಟಿವ್. ಹಂಗಂದ್ರೇನಾ? ಅಲ್ಲೇ ಕೇಳು. ಏನು ಅಂದ್ರೆ ದಿನ ಬಿಟ್ಟು ದಿನ ನೀನ್ ಮಾಡು, ಗೊತ್ತಾಯ್ತಲ್ಲ? ಗುಡ್ ನೈಟ್. ಏನೋ ರಾಜ, ಅವಳು ಹಾಗ ಅನ್ಕೊಂಡು ಹೋಗ್ತಾ ಇದ್ದಾಳೆ, ನೋಡ್ತಾ ಸುಮ್ನೆ ನಿಂತಿದ್ದೀಯಾ? ನೀನ್ ಗಂಡ್ಸಲ್ವಾ? ನಿನಗೆ ರೋಷ ಇಲ್ವಾ? ರೋಸ ಪಾಸ ನಿನ್ನ ಹತ್ರ ಹೇಳ್ಸ್ಕೋಬೇಕಲ್ಲ. ಹೋಗಾಚೆ ಹೋಗ್ಬಿಡಮ್ಮ. ಲವ್ ಸಡ್ಕ, ಇವಳದ್ ಯಾಕೋ ವಿಪರೀತ ಆಗೋಯ್ತು. ಇದು ನಮ್ ಗಂಡಸ್ತನದ ಪ್ರಶ್ನೆ. ಈಗ ಸೀದಾ ಒಳಗ್ ಹೋಗಿ ಬಾಗಿಲು ಹಾಕೊಂಡ್ ಅವಳಿಗೆ ನಾನು ವಾಂಚ್ತೀನಿ. ಅವಳಿಗೆ ಎಷ್ಟೇ ಅರ್ಚಿದ್ರು ಯಾವನು ಬಾಗಿಲು ತೆಗಿಬೇಡಿ. ಯಾವನಾರು ತೆಗೆದ್ರು ಅವ್ರಿಗೂ ಸೇರ್ಸಿ ವಾಂಚ್ಬಿಡ್ತೀನಿ. ಬಂದೆ ತಡಿ.
ಏನೇ ನೀನು ದುಡಿಯೋ ಪುಟಕೋಸಿ 30 ರೂಪಾಯಿಗೆ ಅಡಿಗೆ ಮಾಡೋ ಎದುರಿಗೆ ನಾನು ಅವಮಾನ ಮಾಡ್ತೀಯಾ? ಆಮೇಲೆ ಅದೇನದು ನೀನ್ ಮಾಡೋ ಕೆಲಸ ಇಲ್ಲ ನಾನು ಏನದ ಆಲ್ಟರ್ನೇಟ್ ಡೇಸ್ ಮಾಡು. ಮಾಡ್ಬೇಕಾ? ಮಾಡ್ತೀನಿ ತಡಿ. ನನಗೆ ಕೆಲಸ ಮಾಡು ಅಂತ ಹೇಳ್ತೀನಿ ನನಗೆ. ಕೆಲಸ ಮಾಡ್ತೀನಿ. ಬಾಗಿಲು ತೆಗಿರೋ ಅಮ್ಮ. ಏನೋ ಬಸ್ರಿ ಹೆಂಗ್ಸು ಅಯ್ಯೋ ಪಾಪ ಅಂದ್ರೆ ನನ್ ತಲೆ ಮೇಲೆ ಕೂತ್ಕೋತೀಯ ಅಲ್ವೇ? ಇವತ್ತು ನನ್ನ ಮಾತನ್ನೇ ಕೇಳದೆ ಇದ್ದೋಳು ನಾಳೆ ಇನ್ನೊಬ್ಬನ ಜೊತೆ ಓಡೋಗಲ್ಲ, ನನ್ ಜೊತೆನೆ ಸಂಸಾರ ಮಾಡ್ತೀಯ ಅಂತ ಏನೇ ಗ್ಯಾರಂಟಿ? ನಿಮ್ಮ ಅನುಮಾನಕ್ಕೆ ಇಷ್ಟು ಬೆಂಕಿ ಹಾಕ ಕಟ್ಕೊಂಡ್ ಹೆಂಡತಿ ಮೇಲೆ ಅನುಮಾನ ಪಡ್ತೀರಲ್ಲ, ನಾಚಿಕೆ ಆಗಲ್ಲ ನಿಮ್ಗೆ? ನನ್ನನ್ನೇ ಬೈತಾ ಇದೆಯಾ? ಈ ಕೈ ಬರೀ ಒಡೆ ಕರಿಯಕ್ಕೆ ಪಾಯಸ ತೋಳ್ಸಕ್ ಇದೆ ಅಂತ ತಿಳ್ಕೊಂಡಿದ್ಯೇನೋ? ಇವತ್ತು ತೋರಿಸ್ತೀನಿ ಇದ್ರ ಕರಾಮತ್ತು. ಸತ್ತೆ ಓದೆ ಕಣ ಓದೆ ಅಮ್ಮ ಅಮ್ಮ. ಏ ನೀನ ತಾಯ ನೀನು ನಾಯಿ ಒಳಗಂಗ್ ವಾಗ್ತಾ ಇದ್ದ ಕಿರಿತಾ ಇಲ್ಲೇ ಕುಂತಿದ್ಯಾ? ನಡಿ ಒಳಗೆ ನಡಿ ಅದಕ್ಕೆ ನಡಿ ನಡಿ ನಡಿ. ನೀನು ಸ್ನೇಹಿತನೇಯ? ನಿನ್ನ ಮನೆ ಪಕ್ಕ ಯಾಕಿದೀನಿ ಗೊತ್ತಾ? ನಾನು ಸೇಫ್ ಆಗಿರ್ತೀನಿ ಅಂತ. ಆದ್ರೆ ಇಲ್ಲಿ ನೋಡಿದ್ರೆ ನಾನು ಸೇಫೇ ಹೋಯ್ತಾ ಅದೇ. ನೀನು ಸುರಾಜ್ ಕಮಿಟ್ಯಾ? ನನ್ ಕೈ ನೋಡು ಬಾಳೆ ದಿಂಡಂಗಿತ್ತು. ನನ್ನ ಹೆಂಡ್ರಿದನ್ ಮ್ಯಾಕೆ ಹಣ್ಣು ಮಾಡ್ಬಿಟ್ಟವಳೆ. ಅವಳು ನಿನ್ ಕೈ ಸುಡ್ಬಿಟ್ಲಾ? ಮುಖ ಸುಡಕ್ ಮುಂಚೆ ಆಚೆ ಬಂದ್ಬಿಟ್ಟೆ. ಅಯ್ಯೋ ಇವರಿಬ್ರು ಬೇರೆ ಬೇರೆ ಇದ್ರೆ ಹಿಂಗೆ ಇನ್ ಒಟ್ಟಿಗೆ ಸೇರ್ಕೊಂಡ್ಬಿಟ್ರೆ ಶಂಭುಲಿಂಗ ಗೋವಿಂದ. ನೋಡ ಇನ್ಮೇಲೆ ನಾವಿಬ್ರು ಇಲ್ಲಿ ಇರಬಾರ್ದು. ನಡಿ ಹೊಂಟಾಗಣ. BBC ಯಾರಪ್ಪ ಅದು? ಆಟೋ ರಿಕ್ಷಾ ಕಣೋ. ಅಯ್ಯೋ. ಅವನಿಗೆ ವಿಷಯ ಗೊತ್ತಾಗೋದ್ರೆ 68 ಚಾನಲ್ಗೂ ಟೆಲಿಕಾಸ್ಟ್ ಮಾಡ್ತಾನೆ ಕಣೋ. ಹಂಗಾದ್ರೆ ಒಂದ್ ಕೆಲಸ ಮಾಡೋಣ, ಅವನಿಗೆ ಈ ವಿಷಯ ನಾವ್ ಹೇಳದೇ ಬೇಡ. ಹೇಳದೇ ಬೇಕಾಗಿಲ್ಲ. ಆದ್ರೆ ನೀನ್ ಮುಖ ನೋಡ್ಕೊ, ಕರೆಂಟ್ ಹೊಡೆದ್ ಕಪಿ ಇದ್ದಂಗಿದ್ಯಾ. ಅವ್ನಿಗೆಲ್ಲ ಗೊತ್ತಾಗೋಗ್ಬಿಡ್ತದೆ. ವರ್ಷಕೇಳು ವರ್ಷಗಳದೇನು ಮುಚ್ಕೊಂಡೇ ಬಿಡ್ತೀನಿ. ಏನದ ಇಲ್ಲಾಡ. ಅಯ್ಯೋ ಏನ್ರಯ್ಯ ಇಬ್ರು ಒಳ್ಳೆ ಪಂಚರ್ ಆಗಿರೋ ಟೈರ್ಗಳ ತರ ಇದ್ದೀರಾ? ಅದು ಬಿಸಿಲು ಜಾಸ್ತಿ ರಾತ್ರಿ ಹೊತ್ತು. ರಾತ್ರಿ ಬಿಸಿಲ ನನ್ಗೆ ಹೂವನ ಗುರು. ನನ್ನ ಹೆಂಡ್ರು ನನ್ ಕೈ ಸುಟ್ಟಾಕ್ಬಿಟ್ಲು. ಇವ್ನ ಹೆಂಡ್ರು ಇವ್ನ ಗ್ರಾಚಾರ ಮುಡಿಸ್ಬಿಟ್ಲು. ಓಹೋ ಅದೇ ರಾಗ ಅದೇ ಹಾಡ? ಅಂದ್ರೆ ಅಲ್ಲೂ ಅದೇ ಕತೆನಾ? ಇಲ್ಲಿ ನಿಮ್ ಹೆಂಡ್ತಿರೋ ನಿಮ್ಮನ್ ಮನೆ ಆಚೆ ತಳ್ಳಿದ್ರ ಅಂತ ನೀಯೇ ತಿಳ್ದಿರೋ ಮನೇಲಿ ಇರಬಾರ್ದು ಅಂತ ನಾನೇ ಆಚೆ ಬಂದೆ. ಹಾಗಾದ್ರೆ ಇದೆಲ್ಲ ಇದ್ದಕ್ಕಿದ್ದಂಗೆ ಹೆಂಗಮ್ಮ? ಅವರೆಲ್ಲ ಕೆಲ್ಸಕ್ಕೆ ಹೋಗ್ತಾವ್ರ ನೋಡು. ಅಂದ್ರೆ ತಿಮ್ರ